ಸೊ ಮಳೆ ಆಶ್ರಿತ ಕೃಷಿ ಅಂದ್ರೆ ಒಣಬೇಸಾಯ ಕೃಷಿ ಒಳಗ ಏನೇನ್ ಸವಾಲುಗಳು ಅದಾವ ಅಂತ ಹೇಳಿ ನೋಡ್ಕೊಂತ ಈಗಾಗಲೇ 2 ವಿಷಯದ ಬಗ್ಗೆ ಚರ್ಚೆ ಮಾಡಿದೀವ್ರಿ. ಒಂದೇದ್ ಬಂದು ನೀರು ಅಂದ್ರೆ ತೇವಾಂಶ ಹೆಂಗ್ ಹಿಡಿದಿಟ್ಕೊಳ್ಬೋದು, ಏನೇನ್ ಆಗ್ತದ, ಏನೇನ್ ಪ್ರಯತ್ನಗಳು ನಾವು ಮಾಡ್ಕೋಬಹುದು ಮಳಿ ಕಮ್ಮಿ ಇದ್ದಾಗ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಯ್ತು. ಅದಾದ್ಮೇಲೆ ಉಳುಮೆ ಬಗ್ಗೆ, ಯಾಕೆ ಉಳುಮೆ ಮಾಡ್ಲಿಕ್ಕತ್ತೀವಿ, ಯಾಕೆ ಉಳುಮೆ ಮಾಡಾಕತ್ತೀವಿ ಅಂತ ಗೊತ್ತಾದ್ರೆ ಹೆಂಗ್ ಉಳುಮೆ ಮಾಡ್ಬೋದು ಅನ್ನೋದು ಗೊತ್ತಾಗ್ತದ. ಅವಾಗ ನಮ್ಮ ಶ್ರಮ ಎಷ್ಟು ಕಡಿಮೆ ಮಾಡ್ಕೊಳ್ಬೋದು, ನಮ್ದು ಅಪಾಯನ ಎಷ್ಟು ಕಡಿಮೆ ಮಾಡ್ಕೊಳ್ಬೋದು, ಅಂದ್ರೆ ಲಾಭದ ರಿಸ್ಕ್ ಎಷ್ಟು ಕಡಿಮೆ ಮಾಡ್ಕೊಳ್ಬೋದು, ಅದನ್ನೆಲ್ಲ ನಾವು ವಿಚಾರ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದನ್ನ ಉಳುಮೆ ಒಳಗೂ ನಾವು ವಿಚಾರ ಮಾಡಿದ್ವಿ. ಇನ್ನ ಬೆಳೆ ಎಲ್ಲ ಹಾಕಿವಿ, ಬಿತ್ತೀವಿ, ಮೇಲೆ ಬೆಳೆ ಬರ್ಲಿಕ್ಕತ್ತದ, ಅವಾಗ ಏನೇನು ಬರ್ತಾವು, ಒಂದೇದು ಕಳೆದ್ದು, ಕೀಟದ್ದು, ರೋಗದ್ದು, ಇದು ಮೂರನ್ನು ಒಂದ್ ಚೂರ್ ಅಂತ ಹೇಳಿ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ಬಂದೀವಿ. ಈ 3ನೇ ವಿಡಿಯೋದೊಳಗ ಬೆಳೆ ನಾವು ಬಿತ್ತಿ ಆದ್ಮೇಲೆ ಬೆಳೆ ಹುಟ್ಟಿ ಬಂದಾದ್ಮೇಲೆ ಏನೇನು ಸವಾಲುಗಳು ಬರ್ತಾವ ಅವ್ರ ಬಗ್ಗೆ ಒಂದಿಷ್ಟು ಕೂಲಂಕುಷಾಗಿ ನೋಡೋಣ ಅಂತ. ಮೊದಲನೇದು ಬಂದು ಕಳೆ ನಿರ್ವಹಣೆ ಹೆಂಗಾಗ್ಬೇಕು. ನಾವು ಬಹಳಷ್ಟು ಸರಿ ಪದಾಯನ್ನು ನಿರ್ವಹಣೆ ಅಂತ ಬಳಸ್ಲಿಕ್ಕತ್ತೀವಿ, ಆದ್ರೆ ಪ್ರಯತ್ನ ಯಾವಾಗ್ಲೂ ನಡೆಯಕತ್ತಿದ್ದು ಏನ್ ನಡೆದದ, ನಿರ್ಮೂಲನೆ ಆಗ್ಬೇಕು ಅಂತ ನಡೆದದ. ಇಲ್ಲಿ ಸಮಸ್ಯೆ ಏನಾಗ್ತದ, ಕಳೆ ಯಾಕೆ ಹುಟ್ಟಾತೈತಿ ಅನ್ನೋದು ಕಲ್ಪನಾ ಇಲ್ಲ ಅಂದ್ರ ಅದು ಯಾಕೆ ಬರಾಕತೈತಿ, ಯಾಕೆ ಹುಲ್ ಬೆಳೆಯತೈತಿ, ಯಾಕೆ ಬಳ್ಳಿ ಕಸ ಬೆಳೆಯತೈತಿ, ಯಾಕೆ ಒಂದೇ ಹೊಲದಾಗ ಬೇರೆ ತರ ಕಸ ಬೆಳೆಯಕತೈತಿ ಬೇರೆ ಜಾಗದಾಗ, ಯಾಕೆ ಒಂದೇ ಹೊಲದಾಗ ಮುಂಗಾರಿ ಒಳಗ ಒಂಥರ ಕಸ ಬೆಳೆದ್ರೆ ಹಿಂಗಾರಿ ಒಳಗ ಒಂಥರ ಕಸ ಬೆಳೆಯತೈತಿ ಅನ್ನೋದು ಕಲ್ಪನಾ ಇಲ್ಲ ಅಂದ್ರ, ಅದ್ರ ಬಗ್ಗೆ ನಮಗ ಅಭ್ಯಾಸ ಮಾಡಕ್ ಆಗಿಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ನೋದಾದಾಗ ಎಲ್ಲಾ ಕಳೆನೂ ನಮಗ್ ಶತ್ರುಗತೆನೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಸರಿ, ಕಳೆ ಶತ್ರುನೋ ಏನ್ ಮಿತ್ರನೋ ಅನ್ನೋದನ್ನ ಒಂದು ಸಣ್ಣ ಉದಾಹರಣೆಯೊಂದಿಗೆ ನೋಡೋಣ, ಅಲ್ಲಿಂದ ಮುಂದೆ ಹೋಗೋಣ ಅಂತ ಕಳೆಗೆ ಏನೇನ್ ಮಾಡ್ಬೋದು ಅನ್ನೋದಕ್ಕೆ. ಈಗ ನಿಮ್ದೊಂದು ಹೊಲ ಐತಿ, 1 ಎಕರೆ ಹೊಲ, ಅದನ್ನೊಂದು 3-4 ವರ್ಷ ನೀವು ಪಡ ಬಿಟ್ಟಿರಿ ಅಂತ ಅನ್ಕೊಳ್ರಿ. ಅಂದ್ರೆ ಏನು ಬೆಳೆದೇ ಇಲ್ಲ, ನೀವು ಒಟ್ಟು ಆ ಹೊಲದ ಕಡೆ ಹೋಗೇ ಇಲ್ಲ ಅನ್ಕೊಳ್ಳೋಣ. 4 ವರ್ಷ ಆದ್ಮೇಲೆ 5ನೇ ವರ್ಷಕ್ಕೆ ನೀವು ಹೋಗಿ ಆ ಜಮೀನನ್ನ ಉಳುಮೆ ಮಾಡಿ ನೀವೇನೋ ಬಿತ್ತಿರಿ, ನಿಮಗ್ ಬೇಕಾಗಿರೋ ಒಂದ್ ಬೆಳೆ ಮಾಡಿ. ಈ ಬೆಳೆ ಚಲೋ ಬರ್ತದ ಏನ್ ಸರಿ ಬರುದಿಲ್ಲ ಅಂತ ಕೇಳಿದ್ರ ಎಲ್ಲಾರು ಹೇಳಿದ್ರು, 100ಕ್ಕೆ 100 ಜನ ನನಗ್ ಸಿಕ್ಕವ್ರು ಹೇಳ್ತಾರ, ಹಂಗಾದಾಗ ಬೆಳಿ ಬಾಳ ಚಲೋ ಬರ್ತದ್ರಿ. ನಾ ಕೇಳಿದ್ರೆ 4 ವರ್ಷ ನೀವು ಹಂಗೆ ಬಿಟ್ಟಿರಲ್ರಿ, ಏನೂ ಮಾಡಿಲ್ಲಲ್ಲ ಮಣ್ಣು ಚಲೋ ಆಗಾಕ, ಆದ್ರೂ ಯಾಕೆ ಬೆಳಿ ಚಲೋ ಬರ್ತದ? ಇಲ್ಲ, ಹೊಸ ಮಣ್ಣಾಗಿರ್ತದಲ್ರಿ, ನೆಲ ಹೊಸಾದಾಗಿರ್ತದ. ನೆಲ ಹೆಂಗ್ ಹೊಸಾದಾತ್ರಿ, ಯಾಕೆ ಹೊಸಾದಾತ ಅನಿಸ್ತದ? ಇಲ್ರಿ, ರೆಸ್ಟ್ ಸಿಕ್ಕಿರ್ತೈತಲ್ಲ ಅದಕ್ಕೆ, ಏನೂ ಬೆಳೆದಿರಂಗಿಲ್ಲ. ಹಂಗೆಂಗ್ ರೆಸ್ಟ್ ಸಿಗ್ತೈತ್ರಿ? 4 ವರ್ಷ ಏನ್ ಮಳಿನ ಆಗಿರೋದಿಲ್ಲ, 4 ವರ್ಷ ಅಲ್ಲಿ ಏನು ಕಳೆ ಹುಲ್ಕಡ್ಡಿ ಯಾವ್ದು ಬೆಳೆದಿರೋದೇ ಇಲ್ಲನು, ಹಂಗೆಲ್ಲಿ ರೆಸ್ಟ್ ತಗೊಂಡೈತಿ ಭೂಮಿ. ಸೊ ಅಲ್ಲಿ 4 ವರ್ಷದೊಳಗೆ ಆಗಿದ್ದೇನ್ರಿಪ್ಪ ಪರಿಣಾಮ? ಆ ಮಣ್ಣಿಗೆ ಸರಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ಕಳೆ, ಕಸ, ಕಡ್ಡಿ, ಹುಲ್ಲು, ಗಿಡಗಂಟಿ, ಗಂಪ್ಲು ಎಲ್ಲ ಅಲ್ಲಿ ಬೆಳೆದಿತ್ತು. ಆ ಮಣ್ಣಿಗೆ ಏನೇನು ಕೊರತೆ ಆಗಿತ್ತಲ್ಲ ಅದನ್ನ ಸರಿದೂಗ್ಸಾಕೆ ಅದು ಅಲ್ಲಿ ಬಂದಿತ್ತು ಅನ್ನೋದು ಕಾಣಸಿಗ್ತದೆ. ಹಿಂಗ ಆಗಿದ್ದ ಖರೆ ಆದ್ರ ಅಲ್ಲಿಗೆ ಕಳೆ ನಮ್ ಶತ್ರುನೋ ಏನು ಮಿತ್ರನೋ ಅನ್ನೋದನ್ನ ಇನ್ನೊಂದ್ಸರಿ ನಾವು ವಿಚಾರ ಮಾಡ್ಬೇಕೋ ಬೇಡ. ಸರಿ, ಹಂಗಿದ್ರೆ ಮತ್ ಕಳೆ ಶತ್ರುನೋ ಮಿತ್ರನೋ, ಶತ್ರು ಅಲ್ಲ ಮಿತ್ರನ ಅಂತ ಕರೆದಾದ್ರ ಮತ್ ಬೆಳಿ ತೆಗಿಯೋದಾರ ಹೆಂಗ? ಕಳೆನ್ ಮತ್ ನಿರ್ವಹಣೆ ಅಂತಾರೆ ಯಾಕೆ ಮಾಡಂತೀಪ ರಾಜ್ಕುಮಾರ್ ಅಂತ ನೀವು ಕೇಳ್ಬೋದು. ನಮಗ್ ಬೇಕಾಗಿದ್ದೇನಾಗಿದ್ರಿ, ಬಳಸ್ಕೊಳಕ್ ಬಂತಂದ್ರ ಎಲ್ಲಾ ಕಳೆನೂ ಬೆಳೆ ಆಗಿ ಕನ್ವರ್ಟ್ ಆಗ್ತದೆ. ನಾ ಬಹಳ ಸರಿ ಇದನ್ನ ಪ್ರಸ್ತಾಪನೂ ಮಾಡೇನಿ. ನನಗ್ ಸಿಕ್ಕವ್ರೊಬ್ರು ಹೇಳಿದ್ರು, ಕರ್ಕಿ ಒಳಗ ಒಂದ್ 80ರಿಂದ 90 ತರ ಅಡ್ಗಿ ಮಾಡ್ಬೋದಂತವ್ರು. ನೀವು ಒಂದ್ 80-90 ತರ ಕರ್ಕಿ ಒಳಗ್ ನೀವು ಅಡ್ಗಿ ಮಾಡೋದಾದ್ರ ಕರ್ಕಿ ನಿಮ್ಗೆ ಕಳೆಯರೆ ಹೆಂಗಾಗ್ತದ? ಅವ ಬೆಳಿನ ಆಗ್ಬೇಕಲ್ಲ. ಇರ್ಲಿ, ಹಂಗಾಗಿಯೂ ನಮಗ್ ಇವತ್ತು ಏನಾಗ್ಬೇಕಾಗದ, ಏನ್ ಬೆಳೆದ್ರು ಎಲ್ಲಾ ರೊಕ್ಕದ ಮಾಲ ಬೆಳಿಬೇಕಾಗದ. ಊಟದ ಆಮೇಲೆ ವಿಚಾರ ಮಾಡಿದ್ರ ಆಯ್ತು, ಮೊದಲ್ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಬೇಕಲ್ಲ, ಅದಕ್ಕಂತ ಹೇಳಿ. ಸರಿ, ಹಂಗಿದ್ರ ನಮ್ಮ ಬೆಳಿ ಯಾವದಾವಲ್ಲ ಎಲ್ಲಾ ರೊಕ್ಕದ ಸಲುವಾಗಿ ಬೇಕಾಗುವಂತಹ ಬೆಳಿಗಳನ್ನ ಅವಕ್ಕೆ ನಾವು ಯಾಕೆ ಕಳೆ ನಿರ್ವಹಣೆ ಮಾಡ್ಬೇಕು? ಇಲ್ಲಿ ಬರ್ತದ, ಒಂದು ನಿಮ್ದು ಬೆಳಿ ಅದ, ಇನ್ನೊಂದು ಕಡೆ ನಿಮ್ದು ಕಳೆ ಹುಟ್ಟಾಕತ್ತದ ಅನ್ಕೋರಿ. 2 ಕಡೆ ಇವು ಎರಡೂದ್ರ ನಡುನು ಒಂದು ಜೋರ್ ಸ್ಪರ್ಧಾ ನಡೀತಿರ್ತದ, ನಾ ಮ್ಯಾಲ ಹೋಗ್ಲೋ ಅಂತ ಹೇಳಿ. ಸೊ ಈ ಸ್ಪರ್ಧಾನ ನೀವು ನಿಯಂತ್ರಣ ಮಾಡಿದ್ರೆ ಕೆಲಸ ಮುಗೀತು. ಆದ್ರೆ ನಾವೇನ್ ಹೇಳ್ತೀವಿ, ನಮಗಿದು ಬೇಡಪ್ಪ, ಈ ಕಳೆ ಅನ್ನೋದೇ ಬೇಡ, ಈ ಸ್ಪರ್ಧೆನೇ ಬೇಡ ಅಂತ ನಾವು ಡಿಸೈಡ್ ಮಾಡತ್ತೇವೆ. ವಿಚಿತ್ರ ಏನಂದ್ರ ನಾವು ಕಳೆನೂ ತಯಾರು ಮಾಡಿಲ್ಲ, ಬೆಳೆನೂ ತಯಾರು ಮಾಡಿಲ್ಲ, ಎರಡೂನು ತಯಾರು ಮಾಡಿಲ್ಲ ಅನ್ನೋದಾದ್ರೂ ನಾವ್ ಯಾಕೆ ಇದನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ವಿಚಾರ ಮಾಡಾಕತ್ತೇವ ಅನ್ನೋದು ನನಗೂ ತಿಳಿಯೋದ್ ವಿಷಯ. ಇದು ನಿಮ್ಗೇನು ಕೆಟ್ಟದ್ ಮಾಡಾಕ್ ಬಂದಿಲ್ಲ, ಒಳ್ಳೇದ್ ಮಾಡಾಕ್ ಬಂದೈತೆ ಅಂತ ಹೇಳಿ ಅದಕ್ಕೆ ಈಗ ಒಂದು ಉದಾಹರಣೆ ಕೊಟ್ಟೆ. ನೀರ್ ಬಹಳ ನಿಲ್ಲುವಂತಲ್ ಒಂಥರ ಕಳೆ, ಮಣ್ಣಿನ pH ಕಡಿಮೆ ಆದಲ್ಲಿ ಒಂಥರ ಕಳೆ, ಹೆಚ್ಚಾದಲ್ಲಿ ಒಂಥರ ಕಳೆ, ಮಣ್ಣು ಕೊಚ್ಕೊಂಡು ಹೋಗ್ತೈತಂದ್ರ ಅಲ್ಲಿ ಒಂದು ತರ ಕಳೆ, ಮಣ್ಣು ಕೊಚ್ಕೊಂಡು ಹೋಗ್ಬಾರ್ದು, ಮಣ್ಣಿನ ಸವಕಳಿ ಕಮ್ಮಿ ಆಗ್ಬೇಕನ್ನೋ ಸಲುವಾಗಿ. ಹಿಂಗ ಎಲ್ಲೇ ಹೋದ್ರು ಅದು ಮಣ್ಣು ಸರಿ ಮಾಡಾಕ ಈ ಕಳೆ ಬರಾಕತ್ತದ ಹೊರತು ಏನೇ ತೊಂದ್ರೆ ಮಾಡಬಾರ್ದು ಅನ್ನೋದಕ್ಕೆ ನಿಮಗ್ ಬಂದದು.
ಸೊ ಅಲ್ಲಿಗೆ ನಮಗ್ ಬೇಕು ಯಾಕೆ ನಿರ್ವಹಣೆ? ಈ ಬೆಳೆ ಮತ್ತು ಕಳೆ ನಾಡು ಏನ್ ಸ್ಪರ್ಧಾ ನಡೀತಿರ್ತದ ಅದನ್ನ ನಾವು ಕೈ ಬಿಟ್ಬಿಟ್ವಿ ಹಂಗ ಅಂತ ಅನ್ನೋದಾದ್ರ ಕಳೆ ನಾವು ಏನ್ ಅದ್ರೊಳಗೆ ಬಹಳ ಅಳಗಾಡ್ಸಿಲ್ರಿ. ಆದ್ರೆ ಬೆಳೆಯೊಳಗೆ ಏನ್ ಮಾಡಿವಿ, ಬೀಜದ ಮಟ್ಟಿಗೆ ಹೋಗಿ ಅದನ್ನ ಗದ್ಲ ಹಿಡಿಸ್ಬಿಟ್ಟಿವಿ. ಅದಕ್ಕೆ ಒಳಗಿಂದ ಅದಕ್ಕೆ ಏನ್ ತಾಕತ್ ಇರ್ಬೇಕಿತ್ತು, ಏನ್ ಡಿಸೈನ್ ಇರ್ಬೇಕಿತ್ತು, ನಿಸರ್ಗದತ್ತವಾಗಿ ಏನ್ ನಿಯಮದ ಪ್ರಕಾರ ಅದ್ರೊಳಗೆ ಏನೇನ್ ಒಂದ್ ಪ್ರೋಗ್ರಾಮ್ ಇರ್ಬೇಕಿತ್ತಲ್ಲ ಅದನ್ನ ಹಂಗ ಇರಾಕೆ ಕೊಟ್ಟಿಲ್ಲ ನಾವು. ಹಂಗಾಗಿ ಏನಾಗ್ತದ, ಕಳೆ ಇವತ್ತಿಗೂ ಆ ನಿಯಮಕ್ ಬದ್ಧ ಇರೋದ್ರಿಂದ ಬೆಳೆನ ಹತಕ್ ಬಿಡ್ತದ. ಅದಕ್ಕೋಸ್ಕರ ನಾವು ಕಳೆ ನಿರ್ವಹಣೆ ಮಾಡ್ಲೇಬೇಕಾಗ್ತದೆ. ಸರಿ, ಹಂಗಿದ್ರೆ ಕಳೆ ನಿರ್ವಹಣೆಗೆ ಏನೇನ್ ದಾರಿ ರೀಪ? ಸೀದಾ ಬರುದು ಒಂದೇದು ಎಡೆಕುಂಟಿ ಗಳೆ ಇಂಥದೆಲ್ಲ ಹೊಡೆಯೋದಂತ ಹೇಳಿ. ಬಟ್ ಅವೆಲ್ಲ ಈಗ ಬರ್ಬರ್ತಾ ಕಮ್ಮಿಯಾಗಿ ಎಲ್ಲರೂ ಕಳೆನಾಶಕಕ್ಕೆ ಹೊಂಟೀವಿ. ಬಟ್ ಕಳೆನಾಶಕಕ್ಕೆ ಪರ್ಯಾಯ ಏನು ಇಲ್ಲೇ ಇಲ್ಲೇನು. ಏನೇನ್ ಮಾಡ್ಬೋದ್ರಿ ಕಳೆ ನಿರ್ವಹಣೆಗೆ ಅಂತ ಅನ್ನೋದಾದ್ರ, ಒಂದೇದು ನಾವು ಬಿತ್ತು ಪದ್ಧತಿನ ಬದಲು ಮಾಡ್ಕೋಬಹುದ್ರಿ. ಬಿತ್ತು ಪದ್ಧತಿ ಒಳಗೆ ಹೆಂಗ್ ಬದಲು ಮಾಡ್ಕೊಳ್ಬೋದು? ಇದು ನಾ ಕಂಡು ಹಿಡಿದಿದ್ದಂತ ಏನಿಲ್ರಿ, ಭಾಳ ಹಿಂದ ರಗಡ್ ಮಂದಿ ಮಾಡ್ಯಾರ. ಕೆಲವೊಂದ್ ಕಡೆ ಇದಕ್ಕ ಪಗಡ್ ಸಾಲ್ ಅಂತ ಹೇಳಿ ಕರೆದ್ರು, ಕೆಲವೊಂದ್ ಕಡೆ ಕತ್ರಿ ಬನಿ ಅಂತ ಕರೆದ್ರು, ಇನ್ನೊಂದ್ ಕಡೆ ನೀವ್ ಏನಾರ ಇಂಗ್ಲಿಷ್ನಾಗ ಕ್ರಾಸ್ ಸೆಕ್ಷನಲ್ ಸೋಯಿಂಗ್ ಅಂತ ಹಿಂಗೇನೋ ಕರೀತಾರ. ಅದು ನಿಮಗ್ ಬಿಟ್ಟಿದ್ದೆ, ಅದು ಹೆಂಗ್ ಬೇಕಾದಂಗೆ ಕರ್ಕೋರಿ ನೀವು. ಬಟ್ ಉದ್ದೇಶ ಏನದ, ಅಲ್ಟಿಮೇಟ್ಲಿ ನಮಗ್ ಕಳೆ ನಿರ್ವಹಣೆ ಹಗರ ಆಗ್ಬೇಕು ಅನ್ನೋದು. ಇದ್ರೊಳಗೆ ಹೆಂಗ್ ಹಗರ ಆಗ್ತದ್ರಿ? ಈಗ ನಮ್ಮಲ್ಲಿ ನಾವು ಮಾಡೇವ್ರಿ, ಏನ್ ಮಾಡೇವಿ, 3 ಫೂಟಿಗೆ ಒಂದೊಂದ್ ಸಾಲ್ ಹಿಂಗ ಕಬ್ಬಿಂದ ಬಿಟ್ವಿ. ಆಮೇಲೆ ಹಿಂಗೂ 3 ಫೂಟಿಗೆ ಒಂದೊಂದು ಹೊಡೆದು ಎಲ್ಲೆಲ್ಲಿ ಇಂಟರ್ಸೆಕ್ಷನ್ ಬಂತಲ್ಲ ಆ ಇಂಟರ್ಸೆಕ್ಷನ್ ಒಳಗೆ ಎಲ್ಲಾ ಕಡೆನೂ ಕಬ್ಬು ಹಚ್ಕೊಂತ ಬಂದ್ವಿ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಾತ್ರಿ ನಮಗ, ನಾನು ಪೂರ್ವ ಪಶ್ಚಿಮನೂ ಗಳೆ ಹೊಡಿಬೋದು, ಹಿಂಗಿಂಗ ಉತ್ತರ ದಕ್ಷಿಣನೂ ಗಳೆ ಹೊಡಿಬೋದು, ಹಿಂಗ ಅಂತ ಅನ್ಕೊಳ್ರಿ. ಅವಾಗ ಕಳೆ ನಿರ್ವಹಣೆ ಎಷ್ಟು ಹಗರ ಆಯ್ತು. ನಮ್ಗೆ ಕಳೆನಾಶಕ ಬೇಕಾರೆ ಯಾಕೆ, ಭಾಳ ಅಂದ್ರೆ ಗಡ್ಡಿ ಒಳಗಿದ್ದು ಒಂದ್ ಸ್ವಲ್ಪ ಯಾವಾಗಾರ ಅನುಕೂಲ ಆದಾಗ ಕಿತ್ಕೊಂಡ್ಬಿಟ್ರೆ ಕೆಲಸನ ಬಗೆಹರಿ. ಇದನ್ನ ಮೆಣಸಿನ ಗಿಡದಾಗ, ಹತ್ತಿ ಬೆಳೆಯೋದ್ರೊಳಗ ಬಹಳ ಮಂದಿ ಬಳಸಾಕತ್ತಾರ. ಇದೇನ್ ನಾ ಕಂಡು ಹಿಡ್ದಿದ್ದಂತಲ್ಲ. ಇದನ್ನ ನೀವು ಇನ್ನೂ ಕಮ್ಮಿ ಮಾಡಿ, ಅಂದ್ರೆ ಇದೇನ್ ಡಿಸ್ಟೆನ್ಸ್ ಐತಲ್ಲ ಇದನ್ನ ಕಮ್ಮಿ ಮಾಡ್ಕೊಂಡು ಇದ ರೂಪದೊಳಗ ಗೊಂಜಾಳನು ಯಾಕೆ ಕೂಡಿಸ್ಬಾರ್ದು? ನಾವೇನ್ ಮಾಡ್ತೇವ್ರಿ, ಗೊಂಜಾಳದೊಳಗ 18 ಇಂಚಿಗೆ ಒಂದೊಂದ್ ಸಾಲ ಅಂತ ಕೂಡ್ಸಾಕತ್ತೇವಿ, ಹೌದ್ರಿ? ಹಿಂಗ 18 ಇಂಚ್ ಐತಿ. ಕಾಳಿಂದ ಕಾಳಿಗೆ ಎಷ್ಟು ಕೂಡ್ಸಾಕತ್ತೀವಿ, ಒಂದ್ 8 ಇಂಚ್ ಅನ್ಕೋರಿ ರಫ್ಲಿ. ನಾವ್ ಇದನ್ನ ಹಿಂಗ್ ಮಾಡೋ ಬದ್ಲಿ ಇದನ್ನ 10 ಇಂಚಿಗೆ ಇಳಿಸಿ, ಸಾಲಿಂದ ಸಾಲಿಗೆ, ಕಾಳಿಂದ ಕಾಳಿಗೂ 10 ಇಂಚ್ ಇಳಿಸಬಾರ್ದು ಯಾಕ? ಅಥವಾ ನಿಮ್ಮ ಅನುಕೂಲ, ನಿಮ್ಗೆ 11 ಇಂಚ್ ಬೇಕಾ 11 ಇಂಚು, 12 ಇಂಚ್ ಬೇಕಾ 12 ಇಂಚು. ಇದ್ರ ಮಧ್ಯೆ ಏನಾಗ್ತೈತಿ, ಸಣ್ಣ ಒಂದ್ ಗೇಣಿನ ಕುಂಟಿ ಅಂತ ಬರ್ತಾವ, ನಮ್ ಕಡೆ ದುಮ್ಗುಂಟಿ ಅಂತಾನೂ ಕರೀತಾರ. ಅಂತ ಕುಂಟಿ ಹಾಕೊಂಡು ಸಹಿತ ನೀವು ಎರಡೂ ದಿಕ್ಕೊಳಗು ಗಳೆ ಹೊಡೆದ್ ಬಿಟ್ರೆ ಮೆಕ್ಕೆಜೋಳ, ಗೊಂಜಾಳ ಬೆಳೆಯೋದ್ರೊಳಗೆ ಸಹಿತ ನಿಮ್ಗೆ ಏನೂ ಕಳೆನಾಶಕದ ಅವಶ್ಯಕತೆನ ಬೀಳೋದಿಲ್ಲ. ಸೊ ಇಷ್ಟು ಮಾಡಿದ್ದ ಖರೆ ಆದ್ರ ಕಳೆ ನಿಯಂತ್ರಣ ಸುಮಾರಾಗ್ತದ. ಬಟ್ ಒಂದ್ ಏನ ನನಗ್ ಬಹಳ ಮಂದಿ ವಾದ ಮಾಡ್ತಾರಂದ್ರ, ಹಿಂಗ ಹಾಕಿದ್ರೆ ಇಳುವರಿ ಕಮ್ಮಿ ಆಗುದಿಲ್ಲೇನ್ರಿ? ಮತ್ ಅದ್ ನಾವು ಫರಕ್ ಬಾಳ ಆಗ್ತೈತಿ. ನಾವು ಇಲ್ಲೇ ಗೇಣು ಚೋಟಿಗೆ ಒಂದೊಂದು ಕಾಳು ಹಾಕಿರ್ತೀವಿ, ಇಲ್ಲಿ ನೀವು ಇನ್ನೂ ದೂರ ಕಾಳು ಹಾಕಂತೀರಿ. ಮತ್ ಅವಾಗ ಹೆಂಗ? ಈ ಸಿಡ್ಗಾಳ ಅಂತ ಹೇಳಿ ಹಾಕ್ತಿದ್ರಿ ಮೊದಲ. ಹೆಂಗ? ಕಡ್ಲಿ ಹೊಲ್ದಾಗ ಅಲ್ಲೊಂದ್ ಇಲ್ಲೊಂದ್ ಜೋಳ ಹಾಕ್ತಿದ್ರು. ಈ ಸಿಡ್ಗಾಳ ತನಿ ಯಾವಾಗ್ಲೂ ಹೆಂಗ್ ಬೆಳೆದಿರ್ತೈತ್ರಿ, ಅದ್ ದಂಟಾಗ್ಲಿ ಅದ್ ತೆನಿ ಆಗ್ಲಿ ಹೆಂಗ್ ಬಂದಿರ್ತೈತಿ, ಕಾಳು ಹೆಂಗ್ ಬಂದಿರ್ತೈತಿ ನೀವು ಅಬ್ಸರ್ವ್ ಮಾಡಿರಿ. ನೀವು ಮಾಡಿದ್ರ ಬಹಳ ಒಳ್ಳೇದಾಯ್ತು. ಮಾಡಿಲ್ಲ ಅಂದ್ರೆ ಯಾರು ಮಾಡ್ಯಾರಲ್ಲ ಅವ್ರನ್ನ ಕೇಳ್ರಿ. ಊರಾಗ ಹಿರಿಯಕ್ರು ಇರ್ತಾರ, ಮನ್ಯಾಗ ಹಿರಿಯರ್ ಇರ್ತಾರ, ಅವ್ರಿಗೆ ಕೇಳಿದಾಗ ಹೇಳ್ತಾರ, ಸಿಡ್ಗಾಳ ಹಾಕಿದ್ ಯಾವಾಗ್ಲೂ ಒಂದ್ 2 ಪಟ್ಟರೆ ದೊಡ್ಡ ತೆನಿ ಬಂದಿರ್ತದ. ಯಾಕದ ಹಂಗ ಬರ್ತದ? ಅದಕ್ಕೆ ಪ್ರಶಸ್ತ ಜಾಗ ಸಿಗ್ತದೆ, ಎಷ್ಟು ಬೇಕಲ್ಲ ಅಷ್ಟು ಜಾಗ ದೂರ ಸಿಕ್ಕಾಗ ಏನಾಗ್ತದ, ಬೇರಿಂದ ಬೇರಿಗೆ ಕಾಂಪಿಟೇಷನ್, ಸ್ಪರ್ಧಾ ಬೆಳೆಯುವುದಿಲ್ಲ. ಹಂಗಾಗಿ ಅದಕ್ಕೆ ಬೇಕಾಗುವಷ್ಟು ಗಾಳಿ, ಬೆಳಕು, ನ್ಯೂಟ್ರಿಷನ್ ಅಂದ್ರೆ ಪೋಷಣೆ, ಮಣ್ಣಿಂದ ಸಿಗ್ಬೇಕಾಗಿದ್ದು, ಹಸಿ ಎಲ್ಲಾ ಸಿಗೋದ್ರಿಂದ, ಸಾಕಷ್ಟು ಪ್ರಮಾಣದೊಳಗೆ ಪೋಷಣೆ ಸಿಗೋದ್ರಿಂದ ಕಾಳು ದೊಡ್ಡದಾಗಿ ಬರ್ತದ, ಬೆಳೆನೂ ಸಮೃದ್ಧ ಹಾಗೆ ಬರ್ತದ. ಇದು ಒಂದೇ ಅಡ್ವಾಂಟೇಜ್ ಅಲ್ದ, ನೀವು ಹಿಂಗ ಕ್ರಿಸ್ ಕ್ರಾಸ್ ಅಂದ್ರೆ ಪಗಡ ಸಾಲಿನಾಗ ಗೊಂಜಾಳ ಅಥವಾ ಬೇರೆ ಬೆಳೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದಲ್ಲ ಅದನ್ನ ಮಾಡಿದಾಗ ನಿಮ್ಗೆ ಇನ್ನೂ ಒಂದು ಅಡ್ವಾಂಟೇಜ್ ಏನಂದ್ರೆ, ಬಿತ್ತು ಬೀಜದ ಪ್ರಮಾಣ ಸಹಿತ ಕಡಿಮೆ ಹೋಗ್ತದೆ. ಆ ಬಿತ್ತು ಬೀಜದ ಪ್ರಮಾಣ ಕಡಿಮೆ ಹೋಗೋದ್ರಿಂದ ಅಡ್ವಾಂಟೇಜ್ ಏನೈತ್ರಿ, ಇವತ್ತಂತೂ ಯಾರು ಮನೇನ್ ಬೀಜ ಬಿತ್ತಾಕತ್ತಿಲ್ಲ, ಎಲ್ಲಾರು ಬಿತ್ತಾಕತ್ತಿದ್ದೇನೋ ಹೊರಗಿಂದ ತಂದ. ಅದೇನ್ ಹಂಗ ಪುಕ್ಕಟ ಬರ್ತಾವ, ರೊಕ್ಕ ಕೊಟ್ಟೆ ತಂದಿರ್ತೀರಲ್ಲ. ಸೊ ಆ ರೊಕ್ಕ ಕೊಟ್ಟಿದ್ ತಂದಿದ್ ಬೀಜದ್ದು ಅಪಾಯ ಸಹಿತ ಅಂದ್ರೆ ರಿಸ್ಕ್ ಏನ್ ಇರ್ತೈತಿಲ್ಲ, ನಾಳೆ ನಷ್ಟ ಆದ್ರ ಅದು ಸಹಿತ ಕಮ್ಮಿ ಆಗ್ತದ. ಸೊ ಇಷ್ಟೆಲ್ಲ ಅನುಕೂಲತೆ ಇದ್ದಾಗ ಇಂಥದನ್ನ ಯಾಕೆ ನಾವು ಮಾಡಬಾರ್ದು? ಸರಿ, ಇದು ಬಿತ್ತು ಪದ್ಧತಿ ನಾವು ಬದಲು ಮಾಡ್ಕೊಳ್ಳೋದ್ರಿಂದ ಒಂದು ಕಳೆ ನಿಯಂತ್ರಣ ಅಥವಾ ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ದಾರಿ ನಮಗ ಸಿಗ್ತದ. ಸರಿ, ಇನ್ನು ಎರಡನೇದ್ ನೋಡೋದಾದ್ರ, ನಾವು ಮಿಶ್ರ ಬೆಳೆ ಅಥವಾ ಮಲ್ಚಿಂಗ್, ಮುಚ್ಚಿಗೆ, ಲೈವ್ ಮಲ್ಚಿಂಗ್ ಅಂತ ಕರೀರಿ, ಅಥವಾ ನಿಮ್ಗೆ ಏನ್ ಪದ ಸಿಗ್ತದೋ ಅದನ್ನ ಬಳಸ್ಕೊಂಡು ಇದನ್ನ ಮಾಡ್ರಿ. ಹೆಂಗ್ ಮಾಡ್ಬೋದ್ರಿ? ಇದ್ರೊಳಗೆ ಸಹಿತ ಈಗ ನೀವೇನೋ ಒಂದು ಬೆಳೆ ಮಾಡಿರಿ,
ಇದು ಎತ್ತರ ಹೊಂಟದ, ಇಲ್ಲಿ ಕಡಿಮೆ ಪ್ರಮಾಣದೊಳಗೆ ಕಡಿಮೆ ಎತ್ತರದೊಳಗೆ ಬೆಳೆಯುವಂತ ಇನ್ನೊಂದು ಬೆಳೆ ನೀವು ಮಾಡ್ಕೊಂಡ್ರ ಒಟ್ಟು ಭೂಮಿನ ತೆರವು ಬಿಡ್ಲಾರ್ದಂಗೆ ನೀವು ಕವರ್ ಮಾಡಿಬಿಟ್ರ ಇಲ್ಲಿ ಕಳೆ ಬೆಳೆಯೋಕಿನ್ನ ಮೊದಲು ನಿಮ್ದು ಬೆಳೆನ ಬೆಳೀತ ಅನ್ಕೊಳ್ರಿ, ಬಹಳ ಆರಾಮಾಗಿ ನೀವು ಕೆಲಸ ಮಾಡ್ಕೊಳ್ಬೋದು. ಹೆಂಗೆ ಈಗ ನೀವು ಅರಿಶಿನ ಹಾಕಿರಿ, ಮಧ್ಯ ಅಲ್ಲೇ ಇಲ್ಲೇ ಹೆಸರು ಉದ್ದು ಅಂತದ್ ಏನಾರ ಅಥವಾ ಇನ್ನೂ ಸಣ್ಣ ಬೆಳೆ ಯಾವ್ದಾರ ಬರ್ತಿದ್ರೆ ಅಂತದ್ ಹಾಕ್ರಿ. ಮೆಕ್ಕೆಜೋಳದೊಳಗು ನೀವು ಹಾಕೋಬಹುದು, ಅಲ್ಸಂದಿ ಗಿಲ್ಸಂದಿ ಕಾಯಿ ಹರಿಲಿಕ್ಕೆ ನಿಮ್ಗೆ ಅನುಕೂಲ ಇದ್ರೆ ಅದನ್ನ ಹಾಕೋಬಹುದು. ಇಲ್ಲಾಂದ್ರೆ ಅದು ಕೆಳಗೆ ಹರಡುವಂತದ್ದು ಯಾವ್ದಾರ ಬಳ್ಳಿ ಕ್ರಾಪ್ ನೀವು ಬಳ್ಳಿ ಬೆಳೆ ಹಾಕೋಬಹುದು. ಎಷ್ಟೋ ಕಡೆ ಸಾಸ್ವಿನ ಬಳಸ್ತಾರ ಲೈವ್ ಮಲ್ಚಿಂಗಿಗೆ ಅಂತ ಹೇಳಿ. ನೀವು ಸಾಸ್ವಿ ಸುಮ್ಮನೆ ಹಿಂಗ ಹಾರ್ಗಾಳ ಉಗ್ಗಿ ಬಂದ್ರೆ ಸಾಕು, ಅದು ಹುಟ್ಕೊಂಡು ಎಲ್ಲಾ ಕವರ್ ಮಾಡ್ಬಿಡ್ತದ, ನಿಮ್ ಕಳೆ ಹುಟ್ಟಾಕ್ ಬಿಡಂಗಿಲ್ಲ. ಅಂದಾಗ ನೀವು ಸಾಸ್ವಿ ನಾಳೆ ಬೆಳೆದಂದ್ರೆ ಸುಮ್ಮನೆ ಬಿಡ್ತೀರಾ, ಹೋಗಿ ರಾಶಿ ಮಾಡ್ಕೊಂಡು ಬರ್ತೀರಲ್ಲ. ನಿಮ್ ಕಳೆ ಬರೋಕಿನ ಮೊದಲ ನಿಮ್ ಬೆಳೆನ ಕಳೆ ಆಗಿ ಯಾಕೆ ಬಳಸ್ಕೋಬಾರ್ದು? ಇದು ಒಂದು ದಾರಿ ನಿಮ್ಗೆ ಸಿಗ್ತದ ಕಳೆ ನಿರ್ವಹಣೆಗಾಗಿ. ಈ ಕಳೆ ನಿರ್ವಹಣೆದು ಇಷ್ಟು ಕೆಲಸ ಆದ್ಮೇಲೆ ಮುಂದೆ ಬರ್ತದ ಕೀಟದ್ದು, ಆಮೇಲೆ ರೋಗದ್ದು. ಇಲ್ಲಿ ಏನ್ ಸಮಸ್ಯೆ ಅದರಪ್ಪ ಕೀಟದ್ದು ಮತ್ತೆ ರೋಗದ್ರೊಳಗ? ಸರಿ, ಕೀಟದ್ರೊಳಗ ಬಹಳ ಮಂದಿ ನಾವು ವಿಚಾರ ಮಾಡ್ತಿರ್ತೀವಿ, ಏನಪ್ಪ ಯಾಕರ ಬಂದಾವ ಇವು ಕೀಡಿ, ಯಾಕರ ಹುಳ ಬಂದಾವ? ನಾವು ವಿಚಾರ ಮಾಡ್ಬೇಕಾದದ್ದು ಏನಂದ್ರೆ ಮೂಲವಾಗಿ ಪ್ರಕೃತಿ ತನಗೆ ಬ್ಯಾಡಾಗಿ ಯಾವ್ದನ್ನು ಇಲ್ಲಿ ಡಿಸೈನ್ ಮಾಡಿರಂಗಿಲ್ಲ, ಯಾವ್ದನ್ನು ನಿರ್ಮಾಣನೂ ಮಾಡಿರೋದಿಲ್ಲ. ಒಂದ್ ಸಣ್ಣದ ಗುಂಜಿನಷ್ಟು ಯಾವ ವಸ್ತುನು ಅದು ನಿರ್ಮಾಣ ಮಾಡಿರೋದಿಲ್ಲ ಬ್ಯಾಡಾಗಿ. ಬಹಳ ಚಂದಂಗೆ ಎಲ್ಲಾನು ಹೊಂದಿಸಿ ಎಲ್ಲಾನು ಇಲ್ಲಿ ಬದುಕ್ಲಿ ಒಂದಕ್ಕೊಂದು ಪೂರಕ ಆಗಿ ಅಂತ ಹೇಳಿ ನಿರ್ಮಾಣ ಮಾಡಿದ್ರು. ಹೆಂಗೆ? ನಾನು ಒಂದ್ ಕಡೆ ಹೋದಾಗ ಕೇಳಿದೆ, ನನ್ಗೂ ಬಹಳ ದಿನದಿಂದ ತಲೆ ಕೊರ್ಯಾಕತ್ತಿತ್ತು, ಇವು ಯಾಕರೆ ಬರ್ತಾವ್ ಕೀಡಿ ಅಂತ ಹೇಳಿ. ಒಬ್ಬರಿಗೆ ಕಡ್ಲಿ ಬೆಳೆದಿದ್ರು, ಅವ್ರಿಗೆ ಹೋಗಿ ಕೇಳಿದ್ವಿ, ನೀವು ಮೊದಲ ಕಾಲದಾಗ ಏನ್ ಮಾಡ್ತಿದ್ರಿ ಕಡ್ಲಿಗೆ ಕೀಡಿ ಸಲುವಾಗಿ? ಏನಿಲ್ರಿ, ಒಂದ್ ರೌಂಡ್ ಮೇಯಿಸ್ತಿದ್ವಿ ಅವನ್ನ, ಅದ್ ಮೇಯ್ಸ ಆದ್ಮೇಲೆ ಅವು ಅಲ್ಪ ಸ್ವಲ್ಪ ಉಳ್ದಿರ್ತಿದ್ವು, ಅವನ್ನೆಲ್ಲ ಆರಿಸಿ ತೆಗೆದು ನಾವು ಒಗದ್ ಬಿಡ್ತಿದ್ವಿ, ಇಲ್ಲ ಎಲ್ಲರ ಒಂದ್ ಕಡೆ ತೆಗ್ ಮಾಡಿ ಅವ್ನ್ ಮುಸ್ತಿದ್ವಿ, ಇಲ್ಲ ಅರ್ಧ ಚರ್ಗಿ ನೀರ್ ತಗೊಂಡೋಗಿ ಅದ್ರಾಗ ಹಾಕೊಂಡು ಎಲ್ಲರ ಸುರದ್ ಬಂದ್ಬಿಡ್ತಿದ್ವಿ. ನನಗೆ ಭಾರಿ ಆಶ್ಚರ್ಯ ಆಯ್ತು. ದನ ಮೇಯ್ಸೋದು ಕೇಳೀನಿ, ಕುರಿ ಮೇಯ್ಸೋದು ಕೇಳೀನಿ, ಆನಿ ಮೇಯ್ಸೋದು ಕೇಳೀನಿ, ಕುದುರೆ ಮೇಯ್ಸೋದು ಕೇಳೀನಿ, ಕೀಡಿ ಮೇಯ್ಸೋದು ಇದೇನಪ್ಪಾ ಹೊಸಾದಂತ ಹೇಳಿ. ಯಾಕೆ ಹಂಗೆ ಮೇಯಿಸ್ತಿದ್ರಿ ಒಂದ್ ರೌಂಡ್ ಅಂತ ಕೇಳಿದೆ. ಇಲ್ಲ ಸರ, ಅದು ಕಡ್ಲಿನ ಈಗ ನೀವು ಹಿಂಗೆ ಬೆಳೆ ಬೆಳೆದದ ಅಂತ ಅನ್ಕೋರಿ, ಮ್ಯಾಲ ಬಂದದ, ಇದು ಒಂದು ಕೀಡಿ ಇಲ್ಲಿ ಬಂದು ಇದನ್ನ ಕಡಿತ ಅನ್ಕೋರಿ. ಇದನ್ನ ಕಡದ್ ಕೂಡ್ಲೆ ಏನಾಗ್ತದ, ಇದು ಕುಡಿ ಚೂಟ್ದಂಗ ಆಗ್ತೈತಿ, ಇದು ಹಿಂಗ್ ಬ್ರಾಂಚ್ ಬಿಡ್ತೈತಿ. ಹಿಂಗ ಒಂದ್ ಇದ್ದಿದ್ದು 4, 4 ಇದ್ದಿದ್ದು 8, ಹಿಂಗ್ ಬ್ರಾಂಚಸ್ ಬಿಟ್ಕೊಂತ ಇದು ಪಡ್ಲು ಭಾಳ ಒಡೆದು ಅವ್ರಿಗೆ ಇಳುವರಿ ಹೆಚ್ಚಾಗ್ತದ ಅಂತ ಹೇಳಿದ್. ಅಲ್ಲಿಗೆ ಕೀಡಿ ಸಹಿತ ಇದೇನೈತಲ್ರಿ ಸಮೃದ್ಧಿ ಅಂದ್ರೆ ಇನ್ನೂ ಇಳುವರಿ ಹೆಚ್ಚು ಮಾಡಾಕ ಬಂದದ. ಆದ್ರೆ ಏನು, ಹಂಗಿದ್ರೆ ಹೆಚ್ಚು ಮಾಡ್ಕೊಂತಾನೆ ಇರ್ತೈತಿ, ಬಿಟ್ಟು ಬಿಡು ನತ್ತಾಗ ಅಂತ ಹೇಳಿ ಬಿಟ್ರೆ ನಡೆಯಂಗಿಲ್ಲ, ಅದು ಅಷ್ಟುನು ಮೇದ್ ಹೋಗ್ಬಿಡ್ತದ ಅವಾಗ. ಅದ್ರ ಸಲುವಾಗಿ ಏನ್ ಮಾಡಿರ್ತದ ಪ್ರಕೃತಿ ಡಿಸೈನ್ ಒಳಗಂದ್ರ, ಈ ಬೆಳಿ ಕೀಟದ ಸಂಖ್ಯೆ ಒಂದಿಷ್ಟು ಬಹಳ ಆಗೋದ್ರಾಗ ಇದನ್ನ ತಿನ್ನಾಕ ಅಂತ ಹೇಳಿ ಒಂದಿಷ್ಟು ಬ್ಯಾರೆ ಕೀಟಗಳನ್ನ ತಯಾರು ಮಾಡಿರ್ತದ. ಇಲ್ಲಿಂದ ಹೊರಗೆ ಬಂದ ಆ ಕೀಟಗಳು ಈ ಸಣ್ಣ ಕಡ್ಲಿ ತಿನ್ನು ಕೀಡಿಗಳನ್ನ ತಿನ್ನಾಕ್ ಬರ್ತಾವ, ಹಕ್ಕಿಗಳು ಬರ್ತಾವ. ಇದಕ್ ಬಹಳ ಮಜಾ ಏನು ಒಂದ್ ಇದನ್ನದ ಅಂದ್ರ, 24% ಕೀಟಗಳು ಏನಿದಾವಲ್ರಿ, ಇವೆಲ್ಲ ವೆಜಿಟೇರಿಯನ್ ಕೀಟ, ಸಸ್ಯಾಹಾರಿ ಕೀಟ ಅಂತ. ಇನ್ನು 76% ಕೀಟ ಅದಾವಲ್ಲ, ಇವೆಲ್ಲ ಮಾಂಸಾಹಾರಿ ಕೀಟ ಅಂತ. ಈ ಸಸ್ಯಾಹಾರಿ ಕೀಟ ಏನೋ ಅದಾವಲ್ರಿ 24% ಇರೋದು, ಇವೇನೋ ಇದ್ರೊಳಗೆ ನಮ್ಮ ಬೆಳಿ ತಿಂತಾವ ಅಂತ ಅನ್ಬೋದ್ ಬಿಡ್ರಿಪ್ಪ, ನಮ್ ಬೆಳಿಗ್ ಬರಾಕತ್ತಾವ ಅಂತ ಅನ್ಕೊಳ್ಳೋಣ. ಇನ್ನು ಬಾಕಿ 76% ಮಾಂಸಾಹಾರಿ ಕೀಟಗಳು ಏನ್ ತಿನ್ನಾಕತ್ತಿರ್ಬೋದಂತೀರಿ? ಈ ಬಾಕಿ 76% ಮಾಂಸಾಹಾರಿ ಕೀಟಗಳು ಈ 24% ಸಸ್ಯಾಹಾರಿ ಕೀಟಗಳನ್ನ ತಿನ್ಬೇಕಲ್ಲ, ಬೇರೆ ಏನ್ ದಾರಿ ಅದಾವಕ್ಕ? ಇದು ಅಲ್ದೇನ ಈ 24% ಸಸ್ಯಾಹಾರಿ ಕೀಟದೊಳಗು ಎಲ್ಲಾನು ನಮ್ ಬೆಳಿ ತಿನ್ನಾಕ ಬಂದಾವ. ಈಗ ಜೇನು ಹುಳಾನು ಒಂದ್ ಕೀಟ ರೀಪ, ಅದ್ ಯಾವಾಗ ನಮಗ್ ಬೆಳಿಗ್ ಬಾಧೆ ಮಾಡ್ಯದ? ಉಲ್ಟಾ ನಮಗ್ ಪರಾಗಸ್ಪರ್ಶ ಮಾಡಿ ಹೆಚ್ಚಿಗೆ ಅನುಕೂಲ ಮಾಡ್ಕೊಡಾತದ. ಸೊ ಇಲ್ಲಿ ಗೊತ್ತಾಗ್ಬೇಕಾಗಿದ್ದ, ಯಾವ ಕೀಟಗಳು ನಮಗ್ ತೊಂದರೆ ಕೊಡ್ಲಿಕ್ಕತ್ತವ, ಅವನ್ನ ಯಾವಾಗ ನಿಯಂತ್ರಣ ಮಾಡ್ಬೇಕನ್ನೋದಷ್ಟು ಗೊತ್ತಾಗ್ಬಿಟ್ರೆ ನಾವು ಗೆದ್ದಂಗ ಈ ಆಟನ. ಆಯ್ತು, ಹಂಗಿದ್ರೆ ಇಷ್ಟು ಮಾಡೋದಕ್ಕ ನಮ್ಮ ಹಿರಿಯರು ಏನೇನ್ ಮಾಡಿದ್ರು ಹಿಂದಿನ ದಿನದೊಳಗ, ಆಮೇಲೆ ನಾವು ಇವತ್ತಿನ ದಿನದೊಳಗ ಅದಕ್ಕೆ ಹೊಂದ್ಕೊಳ್ಳೋಂಗ ನಾವ್ ಏನ್ ಮಾಡ್ಲಿಕ್ಕೆ ಶಕ್ಯ ಅದ ಅನ್ನೋದನ್ನ ಒಂದ್ ಸಣ್ಣದ ಉದಾಹರಣೆ ತಗೊಂಡು ನೋಡೋಣ ಅಂತ ಮುಂದೆ. ಈಗ ಒಂದು ಉದಾಹರಣೆ ತಗೊಳ್ಳೋದಾದ್ರ ಮೊದಲು ಮಾಡಿ, ಹಿಂಗೊಂದು ಭೂಮಿ ಐತೆ ಅನ್ಕೊಳ್ರಿ, ಸಿಡ್ಗಾಳ ಅಂತ ಹೇಳಿ ಹಾಕ್ತಿದ್ರು. ಅಂದ್ರೆ ಈಗ ಏನೋ ಒಂದು ಸಣ್ಣ ಬೆಳೆ ಐತಿ, ಇದ್ರ ಮಧ್ಯೆ ಒಂದು ದೊಡ್ಡ ಬೆಳೆ ಹಾಕ್ತಿವಿ, ಮತ್ತ ಸಣ್ಣ ಬೆಳೆ ಮತ್ತೆ ದೊಡ್ಡ ಬೆಳೆ. ಹಿಂಗಾದಾಗ ಏನಾಗ್ತದ, ಈಗ ಉದಾಹರಣೆಗೆ ಇದು ಕಡ್ಲಿನ ಅನ್ಕೋರಿ, ಇದ್ರ ನಡು ಏನ್ ಮಾಡ್ತಿದ್ರು, ಜೋಳ ಹಾಕ್ತಿದ್ರು.
ಈ ಕಡ್ಲಿ ಇಷ್ಟು ಬೆಳೆಯೋದ್ರಾಗ ಅಂದ್ರ ಒಂದ್ 10 ಇಂಚೋ 12 ಇಂಚೋ ಬೆಳೆಯೋದ್ರಾಗ ಜೋಳ ಒಂದ್ 4 ಫೂಟ್ ಬೆಳೆದ್ ಬಿಡ್ತೈತಿ ಅಷ್ಟೇ ಟೈಮ್ನಾಗ. ಹಿಂಗ ಯಾಕೈತ್ರಿ, ಹಿಂಗ ಯಾಕೆ ಹೊಂದ್ಸಿದ್ರಿ ಇದನ್ನ? ಸೊ ಇದ್ರೊಳಗೆ ಏನಾಗ್ತೈತ್ರಿ, ಈ ಕಡ್ಲಿ ಇಷ್ಟು ಬಂದು ಅದೆಲ್ಲ ಹೂ ಆಡೋದ್ರಾಗ ಅಲ್ಲಿ ಹುಳ ಬರೋದ್ರಾಗ ಜೋಳ ಇಷ್ಟ ಎತ್ತರ ಬಂದು ನಿಲ್ಲೋದಕ್ಕ ಇಲ್ಲಿ ಹಕ್ಕಿ ಬಂದು ಕೂಡ್ಲಿಕ್ಕೆ ಚಾಲು ಆಗ್ತಾವ. ಈ ಹಕ್ಕಿಗಳು ಈ ಕಡ್ಲಿ ಮೇಯು ಕೀಡಿಗಳನ್ನೆಲ್ಲ ಬಂದು ಹೆಕ್ಕಿ ಕುಕ್ಕಿ ತಿನ್ನಾಕ್ ಚಾಲು ಮಾಡ್ತಾವ. ಇದಕ್ಕ ನಾವ್ ಏನಂತ ಕರಿತೀವಿ ಕನ್ನಡದೊಳಗ? ಜೈವಿಕ ಹತೋಟಿ. ಬಯೋಲಾಜಿಕಲ್ ಕಂಟ್ರೋಲ್ ಅಂತ ಹೇಳಿ ಇಂಗ್ಲಿಷ್ನಾಗೂ ಕರೀತಾರ್ರಿ. ಸರಿ, ನಮಗ್ ಸಿಡ್ಗಾಳ್ ಹಾಕಕ್ ಈಗ ಆಗುದಿಲ್ರಿ, ನಾವ್ ರಾಶಿ ಇದು ಕಟಾವ್ ಮಷಿನ್ ಒಳಗ್ ಹೋಗಿಸ್ತೇವಿ, ಹಂಗಾತು ಹಿಂಗಾತು 108 ನಿಮ್ ನೆಪಗಳು ಇರ್ತಾವಲ್ಲ, ಅದನ್ನೂ ಮಾಡ್ಬೇಡ್ರಿ. ನಾ ಹೇಳೋದು ಅಲ್ಲಲ್ಲೇ 1-2 ಬಡ್ಗಿ ತಗೊಂಡು ಹಿಂಗ ಬಡ್ಗಿ ಅವನ್ನ ಊರ್ರಿ, ಇದಕ್ಕೊಂದು ಸೆಣಬೋ ಏನೋ ಒಂದು ದಾರ ಕಟ್, ಇದ್ರ ಮೇಲೆ ಬಂದ ಹಕ್ಕಿಗಳು ಕುಂತು ಅವು ಕೆಲಸ ಮಾಡಿ ಹೋಗ್ತಾವ. ನಮ್ಮಲ್ಲಿ ಒಬ್ರು ಹಿಂಗ PhD ಮಾಡೋರು ಕೀಟಶಾಸ್ತ್ರದೊಳಗೆ ಬಂದಿದ್ರು. ಅವ್ರು ಹೇಳಿದ್ರು, ನಮ್ಮಲ್ಲಿ ಅಭ್ಯಾಸ ಮಾಡಕ್ ನಮ್ಮ ಹೊಲದಾಗ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡಾಕತ್ತಾರ ಅವ್ರ. ನಮ್ಮ ಹೊಲದೊಳಗ ಕ್ರೌಲಿಂಗ್ ಇನ್ಸೆಕ್ಟ್ಸ್ ಅಂದ್ರ ತೆವಳು ಕೀಟ, ಅದ್ರ ಜೊತೆಗೆ ಫ್ಲೈಯಿಂಗ್ ಇನ್ಸೆಕ್ಟ್ಸ್ ಅಂದ್ರ ಹಾರು ಕೀಟ, ಎರಡೂನು ಬಹಳ ಸಂಖ್ಯೆ ಒಳಗೆ ಅದಾವಂತ. ಅದ ನಮ್ಮ ಮಗ್ಗಲ್ ಹೊಲದಾಗೂ ಒಂದಿಷ್ಟು ಅಭ್ಯಾಸ ಮಾಡಿದ್ರು ಅವ್ರು, ಎರಡೂ ಕೂಡ ಒಂದ ಟೈಮ್ನಾಗ. ಆ ಹೊಲದೊಳಗ ಬರೀ ಈ ಹಾರಾಡು ಕೀಟ ಅಷ್ಟೇ ಜಾಸ್ತಿ ಅದಾವು, ಬಟ್ ನಮ್ ಕ್ರಾಲಿಂಗ್ ಅಂದ್ರೆ ತೆವಳು ಅಂದ್ರೆ ಭೂಮಿ ಮೇಲೆ ತೆವಳು ಅಂತ ಕೀಟಗಳು ಇಲ್ಲ ಅಂತ ಹೇಳಿದ್ರು. ಯಾಕೆ ಹಂಗ್ಯಾಕೆ ಆಗೈತಿ ಅಂತ ಕೇಳಿದೆ ನಾನು. ಇಲ್ರಿ, ಅವರೆಲ್ಲ ಬದು ಮೇಲೆ ಆಮೇಲೆ ಎಲ್ಲಾ ಕಡೆಗೂ ಕಳೆನಾಶಕ ಹೊಡೆದು ಎಲ್ಲೂ ಕಳೆ ಗಿಳೆ ಏನೂ ಇಟ್ಟಿಲ್ಲ, ಆಮೇಲೆ ಸ್ವಲ್ಪ ಉಳುಮೆನೂ ಮಾಡಾಕತ್ತಾರ. ಹಂಗಾಗಿ ನಾ ಅದಕ್ಕೆ ಕೇಳಿದೆ, ಮತ್ತೆ ಉಳುಮೆಗೆ ಏನಾರ ಡಿಸ್ಟರ್ಬ್ ಆಗಿ ಅದಕ್ಕೆ ಕೀಟ ಕಮ್ಮಿ ಆಗಿರ್ಬೋದೇನು ತೆವಳು ಕೀಟ? ಇಲ್ರಿ, ಉಳುಮೆ ಮಾಡಿದ್ರೆ ಇನ್ನೂ ಉಲ್ಟಾ ಅದಕ್ಕೆ ಹಗರ ಆಗ್ತೈತಿ, ಮಣ್ಣೊಳಗೆಲ್ಲ ಓಡಾಡ್ಬೇಕು, ಅಂತಾವ್ ಕಾಣ್ಬೇಕಿತ್ತು ನಮಗ. ಅದು ಬಹುಶಃ ಕಳೆನಾಶಕ ಹೊಡೆದಿದ್ರಿಂದನೇ ತೆವಳು ಕೀಟಗಳು ಕಮ್ಮಿ ಆಗ್ಯಾವ, ಬರೀ ಹಾರಾಡು ಕೀಟ ಅಷ್ಟೇ ಕಾಣ್ಲಿಕ್ಕತ್ತಾವ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಏನಾಯ್ತ್ರಿ, ಹೊಲದ ಸುತ್ತಲೂ ಒಂದೇನೋ ಬದು ಐತಿ ಅನ್ಕೊಳ್ರಿ. ಈ ಬದು ಮೇಲೆ ಒಂದು ಕಸ ಬೆಳೆದಿರ್ತೈತಿ, ಕಳೆ ಬೆಳೆದಿರ್ತೈತಿ. ಇದನ್ನೆಲ್ಲ ನಾವು ಏನೋ ಒಂದು ಕಸದ ಎಣ್ಣೆ ಹೊಡೆದು ಕಳೆನಾಶಕ ಹೊಡೆದು ಇದನ್ನ ಬೈಲ್ ಮಾಡಿದ್ವಿ ಅಂದ್ರೆ ಇದ್ರೊಳಗೆ ಇರ್ಬೇಕಾಗಿದ್ದ ಹುಳುಗಳೆಲ್ಲ ಒಳಗ್ ಬಂದು ಬೆಳಿ ತಿನ್ಲಿಕ್ಕೆ ಚಾಲು ಮಾಡ್ತಾವ. ಸೊ ಹಂಗಾಗಿ ಈ ಬದು ಮೇಲಿಂದು ಬದು ಅದಾವ ಇಲ್ಲೋ ಗೊತ್ತಿಲ್ಲ, ಬಟ್ ಬದು ಮೇಲೆ ಅದರ ಬೆಳೆಯುವಂತ ಕಸ ಕಡ್ಡಿ ಕಳೆ ಹುಲ್ಲು ಗಿಡಗಂಪ್ಲಿ ಎಲ್ಲ ಇದ್ರ ನಿಮ್ಮ ಬೆಳೆಗೆ ಕೀಟದ ಕಾಟ ಕಮ್ಮಿ ಆಗ್ತದ ಅನ್ನೋದು ಒಂದು ನಿದರ್ಶನ. ಅದರಿಂದ ಹೆಂಗ್ ಕಡಿಮೆ ಆಗ್ತದ ಅದು ಕೀಟದ ನಿಯಂತ್ರಣ ಹೆಂಗ್ ಆಗ್ತದ ಅನ್ನೋದಕ್ಕೆ ಆಗಲೇ ಹೇಳಿದ್ನಲ್ರಿ, 24% ಸಸ್ಯಾಹಾರಿ ಕೀಟ ಇದ್ರ 76% ಮಾಂಸಾಹಾರಿ ಕೀಟ ಅದಾವ. ಈ ಮಾಂಸಾಹಾರಿ ಕೀಟಗಳು ಸಸ್ಯಾಹಾರಿ ಕೀಟಗಳನ್ನ ಅಂದ್ರೆ ಯಾವ ಕೀಟಗಳು ನಿಮ್ಮ ಬೆಳೆನ ತಿನ್ಲಿಕ್ಕತ್ತಾವಲ್ಲ ಅದನ್ನ ನಿಯಂತ್ರಣ ಮಾಡ್ತದ. ಹಂಗಾಗಿ ಬದು ಇಟ್ಕೋರಿ, ಬದು ಮೇಲೆ ಕಸಾನು ಇಟ್ಕೋರಿ, ಅಂದ್ರೆ ನಿಮ್ಮ ಕೀಟ ನಿಯಂತ್ರಣ ಆರಾಮಾಗಿ ಆಗ್ತದ. ಸರಿ, ಇಷ್ಟೆಲ್ಲಾ ಸರ್ಕಸ್ ಮಾಡೇವಿ. ಇದ್ರೊಳಗೆ ಖರೆ ಹೇಳ್ಬೇಕಂದ್ರೆ ಏನು ಸರ್ಕಸ್ ಇಲ್ರಿ. ನಾವು ಒಂದ್ ಸ್ವಲ್ಪ ಆರಾಮ್ ತಗೊಂಡ ಬಿತ್ತು ಮುಂದಾಗ ಹಿಂಗ್ ಮಾಡಿ ಬಿತ್ಕೊಂಡ್ರೆ ಮುಗಿದ್ ಹೋಗ್ತಿರ್ತದೆ ಎಲ್ಲಾ ಕೆಲಸ. ಇದಷ್ಟೇ ಅಲ್ದ ನಮಗ್ ಜೈವಿಕವಾಗಿ ಹತೋಟಿ ಮಾಡಕ್ ಮತ್ತೇನ್ ದಾರಿ ಅದ? ನಿಮ್ಗ್ ಹಕ್ಕಿ ಕರಿಬೇಕನ್ನೋದಾದ್ರ ಹೊಲದ್ ತುಂಬಾ ಚುರ್ಮರಿನ ಹೋಗ್ಬೋದ್ರಿ. ಈ ಚುರ್ಮುರಿ ತಿನ್ನಾಕ ಹಕ್ಕಿಗಳು ಆಸೆ ಪಟ್ಟು ಬರ್ತಾವಲ್ಲ, ಅವಾಗ ಆ ಕೀಡಿನೂ ನೋಡಿ ತಿಂತಾವ್. ಎಷ್ಟೋ ಮಂದಿ ಅಲ್ಲಲ್ಲೇ ಬೆಲ್ಲಾನು ಉಗ್ತಾರಂತ. ಇರ್ಬಿ ತಿನ್ನಾಕ್ ಬರ್ತಾವಲ್ಲ, ಅದು ಬಂದು ಆ ಬೇರೆ ಕೀಡಿನೂ ತಿನ್ಲಿ ಅಥವಾ ಬೇರೆ ಹುಳಾನು ಕಡಿಮೆ ಕಂಟ್ರೋಲ್ ಮಾಡ್ಲಿ ಅನ್ನೋದಕ್ಕೋಸ್ಕರ. ಇಂಥದ್ ನಿಮ್ಮ ಎಕ್ಸ್ಪೆರಿಮೆಂಟ್ಗಳು ನಿಮ್ ಪ್ರಯೋಗಗಳು ನೀವು ಸಾಕಷ್ಟು ಮಾಡ್ಬೋದು. ಎಷ್ಟೋ ಮಂದಿ ಕೋಳಿ ಮೇಯ್ಸಾಕ್ ಬಿಡ್ತಾರಂತ. ಸೊ ಇಂಥದ್ದೆಲ್ಲ ನೀವು ಸಾಕಷ್ಟು ಪ್ರಯತ್ನ ಆರಾಮಾಗಿ ಮಾಡ್ಕೋಬಹುದು. ಇದಲ್ದ ಈ ಹಕ್ಕಿ ಪಕ್ಕಿಲೇ ನಿಯಂತ್ರಣ ಆಗ್ಲಾರ್ದಂಥದ್ದು ಒಂದಿಷ್ಟು ಕೀಟಗಳು ಅದಾವಂತ ಅನ್ಕೊಳ್ಳೋಣ. ಸೊ ಆ ಕೀಟಗಳಿಗೆ ಏನ್ ಮಾಡ್ಬೋದು? ರಿಪೆಲೆಂಟ್ಸ್ ಅಂತ ಹೇಳಿ ಕರಿತೇವ್ರಿ ಇಂಗ್ಲಿಷ್ನಾಗ. ನಿವಾರಕಗಳು ಕನ್ನಡದೊಳಗೆ. ಅಂದ್ರ ಒಂದನ್ನ ದೂರ ಓಡಿಸೋದು, ಸಮೀಪ ಬರ್ಲಾರ್ದಂಗೆ ನೋಡ್ಕೊಳ್ಳೋದು. ಇದು ಹೆಂಗ್ ತಯಾರಾಗ್ತದ? ಜನರಲಿ ವಾಸನೆ ಬರುವಂತ ಪದಾರ್ಥಗಳು ಇರ್ತಾವಲ್ಲ ಅದರಿಂದ ಆಗ್ತಿರ್ತದ. ಇನ್ನೂ ಅಷ್ಟು ಕೆಲವೊಂದಿಷ್ಟು ಜೈವಿಕವಾಗಿ ನಾವು ತಯಾರು ಮಾಡ್ಕೋಬಹುದಂತ ಕೀಟ ನಿಯಂತ್ರಕಗಳು ಯಾವುವು? ಈಗ ಬೇವು ಇಂಥವೆಲ್ಲ ಇರ್ತಾವಲ್ರಿ, ಅದ್ರೊಳಗಿರುವಂತ ಕೆಲವೊಂದಿಷ್ಟು ಅಂಶ ಅಜಾರಿಡಿಕ್ಟಿನ್ ಅಂತ ಒಂದಿರ್ತದ ಆಕ್ಟಿವ್ ಇಂಗ್ರೀಡಿಯೆಂಟ್. ಅದು ಬಿಟ್ಟು ಬಹಳ ಅದಾವ. ಬರೀ ಬೇವಿನ ಎಣ್ಣೆ ಒಳಗ 400ಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡುವಂತ ಜೈವಿಕ ಮಾಲಿಕ್ಯೂಲ್ಗಳು, ಬಯೋಮಾಲಿಕ್ಯೂಲ್ಗಳು ಅದಾವಂತ ಹೇಳಿ ಕಂಡು ಹಿಡಿದಿದ್ದದ. ಸೊ ಅವು ಹೆಂಗ್ ಕೆಲಸ ಮಾಡ್ತಾವ? ಈಗೇನೋ ಕೀಟಗಳು ಅದಾವ, ಒಂದ್ 10 ಕೀಟಗಳು ಅದಾವ ಅನ್ಕೋರಿ. ಅದ್ರ ಹೊಟ್ಟಾಗ ಇದು ಹೋದ್ ಕೂಡ್ಲೆ ಮುಂದದ್ ಮರಿ ಹುಟ್ಟಿಸ್ಲಾರ್ದಂಗ್ ಮಾಡಿರ್ತದ, ತತ್ತಿ ಇಡ್ಲಾರ್ದಂಗ್ ಮಾಡಿರ್ತದ. ಇಂಥವನ್ನೆಲ್ಲ ಬಹಳಷ್ಟು ನೀವು
ಸಸ್ಯಜನ್ಯ ಏನ್ ಎಕ್ಸ್ಟ್ರಾಕ್ಟ್ಗಳು ತೆಗ್ದಿರ್ತೀವಲ್ಲ ಅದ್ರೊಳಗೆ ಇಂಥ ಪ್ರಯೋಗಗಳನ್ನು ಮಾಡಿ ಯಶಸ್ಸು ಕಂಡವರು ಸಾಕಷ್ಟು ಜನ ಇದಾರೆ. ಸೊ ಇದನ್ನ ಹೆಂಗ್ ತಯಾರು ಮಾಡ್ಕೊಳ್ಬೋದು ಮನಿಯೊಳಗಾದ್ರ? ದನ ತಿನ್ಲಾರ್ದಂಥದ್ದು ಒಂದು 10 ತರ ಎಲ್ಲಿರಿಪ್ಪ, ಯಾವ್ದಾವ್ದು ಹುಡುಕ್ಬೋದು? ಬೇವು, ಹೊಂಗೆಗೆ ಕೆಲವೊಂದು ಜಾಗದೊಳಗೆ ಹುಲಗ್ಲ ಅಂತಾನೂ ಕರೀತಾರ, ಇಂಗ್ಲಿಷ್ನ್ಯಾಗ ಪೊಂಗೇಮಿಯಾ ಅಂತಾರ. ಎಕ್ಕೆ, ಅಡಸೋಗಿ, ಸೀತಾಫಲ, ಪೇರ್ಲ, ಇವೆಲ್ಲ ಇಂಥದ್ದು ಇನ್ನೂ ಒಂದು 8-10 ಎಲ್ಲಿ ತಗೊಂಡು ಒಂದು ಬ್ಯಾರೆಲ್ ತಗೋರಿ, ಅದ್ರಾಗ ಒಂದು 100 ಲೀಟರ್ ನೀರ್ ಹಾಕ್ರಿ, ಅನುಕೂಲ ಇದ್ರ ಒಂದು 10 ಲೀಟರ್ ಗೋಮೂತ್ರನೂ ಸೇರಿಸ್ರಿ. ಗೋಮೂತ್ರ ಇತ್ತಂದ್ರ ಇನ್ನೂ ಒಂದು 10-15 ಲೀಟರ್ ಹೆಚ್ಚಿಗೆ ಹಾಕೊಂಡ್ರು ಏನ್ ಕೆಟ್ಟಿಲ್ಲ. ಇದನ್ನ ಎರಡೂ ಸೇರಿಸಿ ಇವನ್ನ ಎಲ್ಲ ಅಬಡ ಜಬಡ ಕುಟ್ಟಿ ಇದ್ರೊಳಗೆ ಹಾಕಿ ರೆಡಿ ಇಟ್ಬಿಡ್ರಿ. ನೀವು ಯಾವಾಗ ಬಿತ್ತಿರಲ್ಲ, ಬಿತ್ತು ಬಂದ್ ಮರನೇ ದಿವಸ ಇದನ್ನ ರೆಡಿ ಮಾಡಿ ಮನ್ಯಾಗ ಇಟ್ಕೊಂಡ್ಬಿಡ್ರಿ. ನಿಮ್ದು ಅಲ್ಪಾವಧಿ ಬೆಳೆಯೊಳಗ ಹಬ್ಬ ಅಂದ್ರ 3-4 ತಿಂಗಳು ಬೆಳೆ ಇರ್ತದ್ರಿ. ಅದ್ರೊಳಗೆ ನೀವು ಸ್ಪ್ರೇ ಮಾಡಿರಂದ್ರು ಯಾವಾಗ ಸ್ಪ್ರೇ ಮಾಡ್ತೀರಿ, ಅದಿನ್ನೇನು ಹೂ ಹಿಡಾಕ್ ಬರ್ತಿರ್ತದ ಅವಾಗ ಕಾಯಿ ಹಿಡಿಯೋ ಮುಂದಾಗ ಅಷ್ಟ. ಎಲ್ಲಾ ಕೂಡ ಒಂದು 4 ಸರಿ ಸ್ಪ್ರೇ ಮಾಡಿರ ಅನ್ಕೋರಿ. ಆ 4 ಸರಿ ಸ್ಪ್ರೇ ಮಾಡೋದು ಎಷ್ಟು ದಿವಸದಾಗ? 1 ತಿಂಗಳಿಂದ 1.5 ತಿಂಗಳದೊಳಗೆ. ಸೊ ಹೆಚ್ಚು ಕಮ್ಮಿ ಪ್ರತಿ 15 ದಿವಸಕ್ಕೊಮ್ಮೆ ನೀವು ಇದನ್ನ ಸ್ಪ್ರೇ ಮಾಡ್ಕೊಂತ ಹೋಗ್ಬಿಟ್ರೆ 10ರಿಂದ 15 ದಿವಸಕ್ಕೊಮ್ಮೆ ಅಲ್ಪಾವಧಿ ಬೆಳೆಯೊಳಗೆ 1-2ರಿಂದ 3 ಸರಿ ನೀವು ಸ್ಪ್ರೇ ತಗೊಂಡ್ಬಿಟ್ರೆ ನಿಮ್ ಬೆಳೆ ಹೊರಗೆ ಬಂದ್ಬಿಡ್ತದ. ಕೀಟದ ನಿಯಂತ್ರಣ ಆರಾಮಾಗಿ ಆಗ್ತದೆ. ಸೊ ಇದ್ರ ಜೊತೆಗೆ ನೀವು ಇನ್ನೂ ಒಂದು ಏನ್ ಪ್ರಯತ್ನ ಮಾಡ್ಬೋದು, ಯಾರಿಗಾರೆ ಬೇವಿನ ಬೀಜ ಮತ್ತು ಹೊಂಗೆ ಬೀಜ ಇಂಥವೆಲ್ಲ ಔಡಲ್ ಬೀಜ ಇಂಥವೆಲ್ಲ ಸಿಗಾಕತ್ತವಂದ್ರ ಅವ್ರು ಹೆಂಗ್ ತಯಾರು ಮಾಡ್ಕೋಬೋದ್ರಿ ಇದನ್ನ? ಒಂದ್ ಬ್ಯಾರೆಲ್ ತಗೋರಿ, ಇದ್ರೊಳಗ ಒಂದು ಗೋಣಿ ಚೀಲ ಅಥವಾ ಬಟ್ಟಿ ಚೀಲದ ಸ್ವಲ್ಪ ತೂತಿದ್ದಿದ್ದೆ ಇದ್ರೊಳಗೆ ಏನ್ ಮಾಡ್ರಿ, ಬಟ್ಟಿ ಚೀಲದೊಳಗ ಅಥವಾ ಗೋಣಿ ಚೀಲದಾಗ ಬೇವಿನ ಬೀಜನ, ಹುಲ್ಗಲ್ ಬೀಜನ, ಔಡಲ್ ಬೀಜನ ಇಂಥದನ್ನೆಲ್ಲ ಅಬಡ ಜಬಡ ಕುಟ್ಟಿ ಇದ್ರಾಗ ಹಾಕಿ ಇಲ್ಲಿ ನೀರ್ ತುಂಬಿಸ್ರಿ. ಬ್ಯಾರೆಲ್ದಾಗ ತುಂಬಿಸಿ ಇದಕ್ಕೆ ಒಂದು ಅರ್ಧ kg ಅಷ್ಟೋ 1/4 kg ಅಷ್ಟೋ ಬೂದಿ ಹಾಕ್ರಿ. ಇಷ್ಟ ಹಾಕಿ ಒಂದ್ 3-4 ದಿನ ಕೈ ಬಿಡ್ರಿ. ಇದ್ರೊಳಗಿಂದ ಏನು ರಸ ಬರ್ಬೇಕಲ್ಲ, ಅಂದ್ರೆ ಅಂಶ ಬರ್ಬೇಕಲ್ಲ, ಇದೆಲ್ಲ ಹೊರಗೆ ಬರಾಕ್ ಚಾಲು ಆಗ್ತದೆ. ಇಷ್ಟು ನೀವು ಮನ್ಯಾಗ ತಯಾರು ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲೂ ಖರ್ಚು ಮಾಡಿ ಏನು ಮಾಡೋದ್ ಬೇಕಾಗಿಲ್ಲ. ಒಂದ್ ಸರಿ ಒಂದ್ ಬ್ಯಾರೆಲ್ ತಂದು ಇಟ್ಕೊಂಡ್ಬಿಡ್ರಿ. ಉಳ್ದಿದ್ದೆಲ್ಲ ಮನ್ಯಾಗ ತಯಾರು ಮಾಡಿ ಹಿಂಗ ರೆಡಿ ಇಟ್ಕೋರಿ. ನಿಮ್ಮ ಬೆಳಿ ಮುಗಿ ಮಠ ಬೇಕಂದಾಗೊಮ್ಮೆ ಸುಮ್ಮನೆ ಚರ್ಗಿಲೆ ಪಂಪ್ನಾಗ ಹಾಕೊಳ್ಳೋದು, ಒಂದ್ 10 ಲೀಟರ್ ನೀರ್ ಹಾಕೊಳ್ಳೋದು, ಹೊಡೆದ್ ಬಂದ್ಬಿಡೋದು, ಇಷ್ಟೇ ಕೆಲಸ. ಆದ್ರೆ ಇದು ಬಹಳ ತ್ರಾಸ ಅನ್ನಿಸ್ತೈತಿ. ಯಾಕೆ ಹೇಳ್ರಿ, ನಮ್ಗೆ ಯಾರು ಇದನ್ನ ಮಾಡಂತ ಬಹಳ ಚಂದ ಏನೋ ಇದನ್ನ ಮಾಡಿ ಅಡ್ವರ್ಟೈಸ್ ಮಾಡಿ ಹೇಳಿರಂಗಿಲ್ಲ. ಅದ ನಾವು ಮನೆಯಿಂದ ಒಂದು 20 ಕಿಲೋಮೀಟರ್ ದೂರ ಇರೋ ಅಂಗಡಿಗೆ ಹೋಗ್ತೇವೆ. ಅದು ಹೆಂಗ, ಬೈಕ್ ಹತ್ತಿ ಆ ಬೈಕು ಸಾಲ ಮಾಡಿ ತಂದಿರ್ತೇವೆ, ಹೊಳ್ಳಿ ಅದಕ್ಕೆ ಪೆಟ್ರೋಲ್ ಹಾಕಿರ್ತೀವಿ, ಸರ್ವಿಸಿಂಗ್ ಮಾಡಿಸಿರ್ತೀವಿ, ಇನ್ಶೂರೆನ್ಸ್ ಹಾಕಿರ್ತೀವಿ. ಇಷ್ಟೆಲ್ಲ ಮಾಡಿ ಮನೆಯಿಂದ 20 ಕಿಲೋಮೀಟರ್ ದೂರ ಅಂಗಡಿಗೆ ಹೋಗಿ ಅವ್ರಿಗೆಲ್ಲರಿಗೂ ಇದನ್ನ ಹಿಂಗಾಗೈತೆ ಹಂಗಾಗೈತೆ ಅಂತ ಎಲ್ಲ ಹೇಳಿ ಅದನ್ನ ತಗೊಂಡು ಬಂದು ಹೊಳ್ಳಿ 20 ಕಿಲೋಮೀಟರ್ ಬಂದು ಹೊಲಕ್ಕೆ ಹೋಗಿ ಸ್ಪ್ರೇ ಮಾಡೋದು ನಮಗ್ ತ್ರಾಸ ಒಟ್ಟ ಅನ್ಸಂಗಿಲ್ಲ. ಹೌದಿಲ್ರಿ? ಯಾಕೆ ಇದು ತ್ರಾಸ ಅನ್ಸಂಗಿಲ್ಲ? ಇದು ತ್ರಾಸ ಅನಿಸ್ಬಾರ್ದು ಅಂತ ಹೇಳಿ ನಮಗ್ ಕತೆ ಹೇಳ್ತಾರ ಬಹಳ ಮಂದಿ. ಆದ್ರೆ ಇದು ಯಾಕೆ ತ್ರಾಸ ಅನಿಸ್ತದ? ಮನಿ ಹಿತ್ತಲ್ದಾಗ ಒಂದ್ ಬ್ಯಾರಲ್ ಇಟ್ಟು ಒಂದ್ ಚೀಲ್ದಾಗ ಅಬಡ ಜಬಡ ಕುಟ್ಟಿ ಒಂದ್ ಅರ್ಧ ತಾಸ್ನಾಗ ಎಲ್ಲಾ ಕೆಲಸನ ಮುಗ್ದಿರ್ತೈತಿ. ಆದ್ರೂ ಇದು ಯಾಕೆ ತ್ರಾಸ ಅನಿಸ್ತೈತಿ? ಇದನ್ನ ಮಾಡ್ಕೊಂಡ್ರೆ ಬ್ಯಾರೆದವ್ರಿಗೆ ಲಾಭ ಸಿಗ್ತಿರುದಿಲ್ಲ ಅನ್ನೋ ಉದ್ದೇಶದಿಂದ ಇಷ್ಟೆಲ್ಲ ಜೋಲು ನಡೆದಿರ್ತದೆ. ಸರಿ, ಇದನ್ನು ಕೀಟಕ್ಕೆ ನೀವು ಬಳಸ್ಕೋಬಹುದು. ಮತ್ತೇನ್ ಬಳಸ್ಬೋದು? ನಿವಾರಕಗಳು ಅಂದ್ರೆ ರಿಪೆಲ್ಲೆಂಟ್ ಅಂತ ಹೇಳಿ ನೀವು ಕೆಲಸ ಮಾಡೋದಾದ್ರೆ ಹಿಂಗ್ ಬಳಸ್ಕೋಬಹುದು. ಆ ವಾಸನೆಗೂ ಕಡಿಮೆ ಆಗ್ತದ. ತಂಬಾಕು, ಬೆಳ್ಳುಳ್ಳಿ, ಈರುಳ್ಳಿ ಇಂಥವ್ ಯಾವ ಘಾಟ್ ವಾಸನೆ ಬರ್ತಾವಲ್ಲ, ಸಲ್ಫರ್ ರಿಚ್ ಇರೋದು ಅಂದ್ರೆ ಗಂಧಕ ಹೆಚ್ಚಿಗೆ ಇರುವಂತ ಯಾವುದೇ ಬೆಳೆಯದ ತ್ಯಾಜ್ಯ ಅಥವಾ ಬೆಳೆ ಇದ್ರೂ ಅದನ್ನು ಬಳಸ್ಕೊಂಡು ನೀವು ತಕ್ಕ ಮಟ್ಟಿಗೆ ಕೀಟಗಳನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದಲ್ಲದೆ ಬೂದಿ ಅರ್ಚಿನೂ ಸಾಕಷ್ಟು ಕೀಟಗಳನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಅದ. ಇನ್ನೂ ಒಂದು ಹೊಸದಾಗಿ ಏನ್ ಮಾಡ್ಲಿಕ್ಕತ್ತಾರ, ಹೊಸದಾಗಿ ಏನಲ್ಲ ಹಳೇದ ಇದು, ಈ ಟ್ರ್ಯಾಪ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಮೋಹಕ ಬಲೆ ಅಂತ ಹೇಳಿ ಕರಿತೀವಿ. ಅದು ಫೆರ್ಮೋನ್ ಟ್ರ್ಯಾಪ್ ಅಂತ ಹೇಳಿ ಕರೀತಾರ. ಅಲ್ಲಿ ಏನ್ ಮಾಡ್ತಾರ, ಒಂದು ಮಿಥೈಲ್ ಯುಜನಾಲ್ ಅಂತ ಹೇಳಿ ಒಂದು ಕಂಪೌಂಡ್ ಇರ್ತೈತಿ, ಅದನ್ನ ಒಂದು ಹತ್ತಿ ಒಳಗೆ ಹಾಕಿಟ್ಟು ಆ ವಾಸನೆಗೆ ಕೀಟಗಳು ಅಟ್ರಾಕ್ಟ್ ಆಗ್ತಾವ. ಮುಂದೊಂದು ನೀರೊಳಗೆ ಅದನ್ನ ಬೀಳಿಸಿ ಕೀಟನ್ ಕೊಲ್ಲೋದು ಒಂದು ದಾರಿ. ಇನ್ನೊಂದು ಹಳದಿದು ಅಥವಾ ನೀಲಿ ಕಲರ್ದು ಅಂಟಿನ ಪಟ್ಟಿ, ಅಂಟು ಬಲೆಗಳು ಅಂತ ಹೇಳಿ ಕರಿತೀವಿ. ಈ ಅಂಟು ಬಲೆಗಳನ್ನ ಬಳಸಿ ಕೂಡ ನಾವು ಕೀಟ ನಿಯಂತ್ರಣ ಸಾಕಷ್ಟು ಪ್ರಮಾಣದೊಳಗೆ ಮಾಡ್ಬೋದು. ಇದನ್ನೇನಪ್ಪಾ, ಇದಕ್ಕೆ ನಾವು ಮತ್ತೆ ಹೋಗಿ ಹೊರಗೆ ತರಬೇಕಂತೇನಿಲ್ಲ. ನಿಮ್ ಮನಿಯೊಳಗ ಯಾವ್ದಾರ ಹಳದಿ ಕಲರ್ದ ಒಂದು ಪೇಪರ್ ಇತ್ತಂದ್ರ ಅದಕ್ಕೆ ಮ್ಯಾಲ ಒಂದಿಟ್ಟು ಗ್ರೀಸ್ ಹೊರಿಸ್ಬಿಡ್ರಿ, ಸಾಕು, ಅಂಟು ಬಲೆ ತಯಾರಾಗ್ಬಿಡ್ತದೆ. ಇಷ್ಟು ಕೆಲಸ ಮಾಡ್ಕೊಂಡ್ರೆ ಇದು ಬಹಳಷ್ಟು ಪರಿಣಾಮಕಾರಿಯಾಗಿ ಸ್ಪೆಷಲಿ ತರಕಾರಿ ಒಳಗೆ ವಿಶೇಷವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನ ಕಾಣ್ಬೋದು.
ಸರಿ, ಕೀಟದೊಳಗೆ ಇಷ್ಟೆಲ್ಲ ಅವಕಾಶ ಅದಾವ ಕೀಟ ನಿಯಂತ್ರಣ ಮಾಡ್ಲಿಕ್ಕೆ. ಮತ್ತು ಅಕಸ್ಮಾತ್ ಆಗಿ ಬೇರ್ ಕಡೆ ಏನಾದ್ರು ಸಮಸ್ಯೆ ಆಗ್ಲಿಕ್ಕತ್ತದ ಅನ್ನೋದಾದ್ರೆ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇವನ್ನ ಬೂದಿ ಜೊತೆ ಸೇರಿಸಿ ಹಾಕಿದಾಗ ಬೇರಿಂದ ಬರುವಂತ ಕೀಟಗಳ ಬಾಧೆನು ಬಹಳಷ್ಟು ಪ್ರಮಾಣದೊಳಗೆ ಕಡಿಮೆ ಆಗಿದ್ ನೋಡ್ತೀವಿ. ಸರಿ, ಕೀಟದ್ದೆಲ್ಲ ಮುಗೀತು, ಮುಂದೆ ಹೋಗ್ತೀವಿ ರೋಗ. ಹೆಚ್ಚಾನೆಚ್ಚು ರೋಗ ಬರುವುದು ಗಿಡಗಳಿಗೆ ಬೇರಿಂದನೇ ಜಾಸ್ತಿ ಕಾಣಕ್ ಶುರು ಆಗ್ತದೆ. ಆದ್ರೆ ನಮಗೆ ಗುಣಲಕ್ಷಣಗಳು ಮೇಲೆ ಕಾಣ್ತಿರೋದ್ರಿಂದ ನಾವು ಬೇರೆ ಕಡೆ ಗಮನ ಕೊಡಂಗಿಲ್ಲ ಅನ್ನೋದು ಅಷ್ಟೇ ಒಂದು ಬಿಟ್ರೆ, ನಾವು ಅದಕ್ಕೆ ಹೇಳ್ತಾರೆ ಯಾವುದೇ ರೋಗ ಬಂದ್ರು ಮೊದಲು ಬೇರಿಗೆ ಹೋಗಿ ಅಭ್ಯಾಸ ಮಾಡ್ಬೇಕು, ಯಾವುದೇ ಸಮಸ್ಯೆ ಬಂದ್ರೆ ಮೊದಲು ರೂಟಿಗೆ ಹೋಗ್ರಿ ಅಂತ ಹೇಳ್ತಾರೆ. ಆದ್ರೆ ಹೇಳ್ತೀವಿ, ಬಟ್ ಇಲ್ಲಿ ಮಾತ್ರ ಎಲ್ಲ ಮ್ಯಾಲ್ ಗಿಡಕ್ಕೆ ಏನೋ ಒಂದು ರೋಗ ಬಂದದಂದ್ರೆ ಬೇರೆ ಕಡೆ ನೋಡೋದೇ ಇಲ್ಲ, ನಾವು ಎಲ್ಲ ಇಲ್ಲೇ ಪುಸ್ ಅಂತ ಹೇಳಿ ಹೊಡೆದು ಖಲಾಸ್ ಮಾಡ್ಬಿಡ್ತಿರ್ತೀವಿ. ಸೊ ನಾವು ಬೇರಿಂದ ಬರೋ ರೋಗ ಯಾವ್ದ್ರಿಪ್ಪ? ಹೆಚ್ಚಾನೆಚ್ಚು ಬರುವಂತದ್ದೇ ಶಿಲೀಂಧ್ರ ರೋಗಗಳು, ಫಂಗಸ್. ಸೊ ಇದಕ್ಕೇನ್ ಮಾಡ್ತೀವಿ? ಪ್ಯಾಟಿಗೆ ಹೋಗ್ತೀವಿ, ಫಂಗಿಸೈಡ್ ಅಂತ ಹೇಳಿ ತೊಗೊಂಬರ್ತೀವಿ, ಹೊಡಿತೀವಿ. ಸೊ ಏನ್ರಿ ಇವು ಫಂಗಿಸೈಡ್? ಶಿಲೀಂಧ್ರನಾಶಕಗಳು ಅಂತ ಹೇಳಿ ಕರಿತೀವಿ. ಶಿಲೀಂಧ್ರನಾಶಕಗಳು ಇವು ಮನ್ಯಾಗ ಮಾಡ್ಕೊಳ್ಲಿಕ್ಕೆ ಅವಕಾಶ ಇಲ್ಲ ಅಂತೀರನು, ಅಥವಾ ಯಾವ ಹಂತದ್ ಇಲ್ಲೇ ಇಲ್ಲನು? ಫಂಗಸ್ ಬರಬಾರ್ದು ಅನ್ನೋದಕ್ಕೆ ಮನ್ಯಾಗ ನಾವ್ ಏನೇನ್ ಮಾಡ್ತೀವ್ರಿ? ರೊಟ್ಟಿಗೆ ಏನಾರ ಬೂಸರ್ ಬಂದ್ರ, ಬ್ರೆಡ್ಡಿಗೆ ಬೂಸರ್ ಬಂದ್ರೆ ಏನ್ ಮಾಡ್ತೀವಿ? ತೆಗೆದು ಗಾಳಿಗೆ ಇಡ್ತೇವಿ, ಇಲ್ಲ ಸ್ವಲ್ಪ ಬಿಸಿ ಮಾಡ್ತೇವಿ, ಹೌದಲ್ರಿ? ಸೊ ಅಲ್ಲಿಗೆ ಶಿಲೀಂಧ್ರ ಯಾವಾಗ ಬೆಳಿತದ ಅನ್ನೋದು ಅರ್ಥ ಆಗ್ಬೇಕು. ಯಾವಾಗ ಸರಿಯಾಗಿ ಗಾಳಿ ಆಡಂಗಿಲ್ಲಲ್ಲ ಅವಾಗ ಅದು ಶಿಲೀಂಧ್ರ ಬೆಳೆಯಲಿಕ್ಕೆ ಚಾಲು ಆಗ್ತದ. ಅಂದ್ರೆ ಪಾರ್ಶಲಿ ಗಾಳಿ ಆಡ್ಬೇಕು, ಪೂರ ಗಾಳಿ ಆಡ್ಲಿಲ್ಲ ಅಂದ್ರೂ ಶಿಲೀಂಧ್ರ ಬೆಳೆಯಂಗಿಲ್ಲ. ಸರಿ, ಹಂಗಿದ್ರೆ ಭೂಮಿಯೊಳಗ ಚಲೋತಂಗ್ ಗಾಳಿ ಆಡ್ಲಿಕ್ಕೆ ಏನೇನ್ ಮಾಡ್ಬೋದ್ರಿ? ಕಾಂಪೋಸ್ಟ್ ಗೊಬ್ಬರ ಯಥೇಚ್ಛವಾಗಿ ನೀವು ಬಳಸ್ಬೇಕು. ಆಮೇಲೆ ಏನೇನ್ ತ್ಯಾಜ್ಯಗಳು ಬರ್ತಾವ ಅಲ್ಲೇ ಸೇರಿಸೋದ್ರಿಂದ ಸಾಕಷ್ಟು ಕೀಟಗಳು ಓಡಾಡೋದ್ರಿಂದ, ಅಂದ್ರೆ ಎರೆಹುಳ ಇಂಥವೆಲ್ಲ ಓಡಾಡೋದ್ರಿಂದನೂ ಗಾಳಿ ಆಡ್ಲಿಕ್ಕೆ ಅವಕಾಶ ಸಿಗ್ತದ. ಹಂಗ ನೀರಿನ ವಾಟರ್ ಲಾಗಿಂಗ್ ಅಂತ ಏನಂತೇವೆ, ನೀರು ಅಲ್ಲಿ ಕುಂದ್ರಬಾರ್ದು, ಅದು ಹಸಿ ಗಟ್ಟಂಗ್ ಹಿಡ್ಕೊಂಡು ಕುಂದ್ರಲಾರ್ದಂಗ ಆಗ್ಬಿಟ್ರೆ ಶಿಲೀಂಧ್ರ ಬೆಳಿಲಿಕ್ಕೆ ಅವಕಾಶ ಸಿಗೋದು ಕಡಿಮೆ ಆಗ್ತದ. ಹಂಗಾದಾಗ ಈ ಕಡ್ಲಿ ಒಳಗೆ ಸಿಡಿ ಹಾಯೋದು ಅನ್ನೋದಾಗ್ಲಿ, ಅಥವಾ ಬೇರೆ ಅದ್ರಾಗ ಬೂಸರ್ ಬಂದು ಫಂಗಸ್ ರೋಗ ಬಂತ ಅನ್ನೋದಾಗ್ಲಿ, ಇಂಥದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಇದಲ್ಲದೆ ಏನ್ ಬಳಸ್ಬೋದು? ಮನೆಯೊಳಗಿನ ಬಹಳ ಬೆಸ್ಟ್ ಶಿಲೀಂಧ್ರ ನಾಶಕ ಅಂದ್ರ ಹುಳಿ ಮಜ್ಜಿಗೆ. ಇದು ಕನಿಷ್ಠ ಒಂದು 25-40 ದಿನದ ಹಳೇದಾಗಿದ್ರ ಒಂದು ಕೆಟ್ಟ ವಾಸನೆ ಬರ್ತಿರ್ತೈತ್ರಿ ಅದು. ಅಂತಾದ ಮಜ್ಜಿಗೆ ನೀವ್ ಏನಾರ ಇಟ್ಕೊಂಡಿದ್ರ ಅದನ್ನ ಡ್ರೆಂಚ್ ಮಾಡ್ರಿ, ಬೇರೆ ಕಡೆಗೆ ಡ್ರೆಂಚ್ ಮಾಡಿದಷ್ಟು ನಿಮಗೆ ಫಂಗಸ್ ರೋಗ ಅಂದ್ರೆ ಶಿಲೀಂಧ್ರ ನಾಶಕವಾಗಿ ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ತದ. ಇದಲ್ದ ಬೂದಿ ಕೂಡ ಬಹಳ ಚೆನ್ನಾಗಿ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡ್ತದ. ಅದಲ್ದ ಬೇವಿನ ಹಿಂಡಿ ಮತ್ತು ಹೊಂಗೆ ಹಿಂಡಿ ನೀವು ಬೂದಿ ಜೊತೆ ಸೇರಿಸಿ ಹಾಕಿದಾಗ್ಲೂ ಒಳ್ಳೆ ಶಿಲೀಂಧ್ರ ನಾಶಕ ತರಾನು ಅದು ಕೂಡ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಇದಿಷ್ಟು ಬಿಟ್ಟರೆ ರೋಗ ಬಹಳಷ್ಟು ಸರಿ ಕೆಲವೊಂದು ಇದ್ರೊಳಗೆ ಬೆಳೆಯೊಳಗ ವೈರಸ್ ರೋಗಗಳು ಬರುವಂಥದ್ದು ಸನ್ನಿವೇಶಗಳು ನಾವು ಕಾಣ್ತೀವಿ. ಸೊ ವೈರಸ್ ರೋಗ ಬರಬೇಕಾದಾಗ ಏನಾಗಿರ್ತದ, ಅಲ್ಲಿ ನಾವು ಯಾವ್ದನ್ನ ಬಳಸ್ಬೋದು? ಹೆಚ್ಚಾನೆಚ್ಚು ನೋಡ್ರಿ, ನೀವು ಸೀತಾಫಲ, ಈ ಪರಿವಾರಕ್ಕೆ ಸಂಬಂಧಪಟ್ಟಿದ್ದು ಏನು ಬೆಳೆ ಅದಾವಲ್ಲ, ಸೀತಾಫಲ, ಪೇರು ಇಂಥದನ್ನ ಇದ್ರ ಎಲೆಗಳದ್ದು ಕಷಾಯ ಮಾಡಿದ್ದಾದ್ರೆ ಅದು ವೈರಸ್ ರೋಗಗಳಿಗೆ ತಕ್ಕ ಮಟ್ಟಿಗೆ ನಿಯಂತ್ರಣ ಕೊಡ್ತದ ಅನ್ನೋದನ್ನ ನಾವು ಒಂದೆರಡು ಕಡೆ ಅಭ್ಯಾಸನ ಮಾಡಿದ್ವಿ, ನಮ್ಮಲ್ಲಿ ಪ್ರಯೋಗ ಮಾಡಿದ್ವಿ, ತಕ್ಕ ಮಟ್ಟಿಗೆ ಯಶಸ್ಸು ಸಿಕ್ಕದ. ಅಂಥದನ್ನು ನೀವು ಪ್ರಯೋಗ ಮಾಡ್ಕೋಬಹುದು. ಹುಣಸೆ ಹಣ್ಣಿಂದ ಬಳಸಿನೂ ನೀವು ಪ್ರಯತ್ನ ಮಾಡಬಹುದು. ಇಷ್ಟು ಒಣ ಬೇಸಾಯದೊಳಗೆ ಆಗ್ಲಿ ಯಾವುದೇ ಬೆಳೆಯೊಳಗಾಗ್ಲಿ ನೀವು ಕಳೆ ಮತ್ತು ಕೀಟ ಮತ್ತು ರೋಗದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇದಲ್ದೇನು ಸಾಕಷ್ಟು ರೋಗಗಳು ಬರಾಕತ್ತಾವ. ನೀವು ಹೊಸ ರೋಗ ತಗೊಂಡು ಹೊಸ ಔಷಧ ಕಂಡು ಹಿಡ್ಕೊಂತ ಹೋಗೋಕಿನ್ನ ನನ್ನ ಅಭಿಪ್ರಾಯದೊಳಗ ಪ್ರತಿಯೊಂದು ಜೀವಿಗೂ ಪ್ರಕೃತಿ ರೋಗ ನಿರೋಧಕ ಶಕ್ತಿ ಅಂತ ಕೊಟ್ಟಿರ್ತದೆ, ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಆ ಗಿಡಕ್ಕೆ ಅಥವಾ ಆ ಬೆಳೆಗೆ ಅಥವಾ ಆ ಜೀವಿಗೆ ಅದ್ರ ಪೋಷಣೆಗೆ ಏನು ಸರಿಯಾಗಿ ಹೋಗ್ಬೇಕಲ್ಲ ಅದು ಕರೆಕ್ಟಾಗಿ ಹೋಯ್ತು ಅಂದ್ರೆ ಈ ಕೀಟನ ರೋಗನ ಎಲ್ಲಾನು ನಿಯಂತ್ರಣ ಮಾಡ್ಕೊಳ್ಳೋಂಥ ಶಕ್ತಿ ಆಯಾ ಬೆಳೆಗೆ ಬರ್ತದೆ. ಅದ್ರ ಕಡೆ ನೀವು ಎಷ್ಟು ಮುತುವರ್ಜಿ ವಹಿಸ್ತಿರಲ್ಲ ಅಷ್ಟು ನಿಮ್ ಬಾಳ ಹಗರ ಹಾಕೊಂತ ಹೋಗ್ತದೆ. ಇದಲ್ದೇನೆ ಇದೆಲ್ಲ ಅಲ್ಪ ಸಮಯದೊಳಗ ಅಲ್ಪಾವಧಿಯೊಳಗೆ ನಾವು ಏನೇನು ಕ್ರಮ ತಗೊಳ್ಬೋದು ಮಳೆ ಆಶ್ರಿತದವರಿಗೆ ಅನ್ನೋದನ್ನ 3 ವಿಡಿಯೋದೊಳಗೂ ಚರ್ಚೆ ಮಾಡಿವಿ. ಇನ್ನು ಮುಂದಿನ ವಿಡಿಯೋದೊಳಗ ಸ್ವಲ್ಪ ಮಟ್ಟಿಗೆ ಒಡ್ಡು ಬದು ಇಂಥವೆಲ್ಲ ಯಾಕೆ ಬೇಕಾಗ್ತದ, ದೀರ್ಘಾವಧಿಯೊಳಗ ಇದು ಹೆಂಗೆ ನಮಗೆ ಪ್ರಯೋಜನಕಾರಿ ಆಗ್ತದ, ಮೊದಲು ಮಾಡಿ ಮಳೆ ಆಶ್ರಿತದವರಿಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಅದು ಮುಂದಿನ ವಿಡಿಯೋದೊಳಗೆ.